ಈ ಮದುವೆ ಒಂದು ಆದ ಮೇಲೆ ಹೆಂಡತಿಯಲ್ಲಿ ಹೇಳದೆ ಒಂದು ಹೆಜ್ಜೆ ಮುಂದೆ ಇಡುವ ಹಾಗಿಲ್ಲ. ಹಾಗಂತ ಹೇಳಲೇಬೇಕು ಅಂತ ಇಲ್ಲ, ಆದ್ರೆ ನಾಳೆ ಮನೆಗೆ ಹೋಗ್ಬೇಕಲ್ಲ, ಅದರಿಂದ ಹೇಳಬೇಕು. ಮತ್ತೆ ಒಂದು ನನ್ನ ಜೀವನಾನುಭವದಲ್ಲಿ ಸತ್ಯ ಹೇಳ್ತೇನೆ ಸ್ವಾಮಿ, ಎದುರು ಸಭೆಯಲ್ಲಿ ಕಾಲ ಮೇಲೆ ಕಾಲ ಹಾಕಿಕೊಂಡು ನಾನು ಹಾಗೆ ನಾನು ಹೀಗೆ ಅಂತ ಎಷ್ಟು ಬೇಕಾದ್ರೂ ಹೇಳಿ ಅವರ ಮನೆಗೆ ಹೋಗಿ ನೋಡ್ಬೇಕು. ಎಲ್ಲರ ಮನೆಯಲ್ಲೂ ಹೆಂಡತಿಯರದ್ದೇ ನಡೆಯುವುದು, ಗಂಡಸರದ್ದೇ ಅಂತದೂ ಇಲ್ಲ. ಮತ್ತೆ ನಾವು ಅದಕ್ಕೇನು ಹೊರತಲ್ಲವಲ್ಲ. ಹಾಗಾಗಿ ಯಾವುದಕ್ಕೂ ಇವಳಲ್ಲಿ ಒಂದು ಮಾತು ಹೇಳಬೇಕು. ಮಂದೋ ಮಂದು ಮಂದು ಅಂದ್ರೆ ಅವಳ ಪೂರ್ತಿ ಹೆಸರು ಮಂದಾಕಿನಿ ಅಂತ. ನಾನು ಪ್ರೀತಿ ಹೆಚ್ಚಾದಾಗ ಅದನ್ನು ತುಂಡು ಮಾಡುದು. ಹಾಗೆಲ್ಲ ಆಗ್ತದೆ? ಹೌದೌದು, ಅದು ಹಾಗೆ ಆಗ್ತದೆ. ನಿಮಗೆ ಗೊತ್ತಿಲ್ವಾ? ನಿಮ್ಮನ್ನು ಚಿನ್ನು ಅಂತ ಕರೆಯುವುದು ಅದಕ್ಕೆ. ಮಂದೋ 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 ನೀವಾ? ಹಾಗಾದ್ರೆ ಒಂದು ಗಂಡನಿಗೆ ಬೆಲೆ ಇಲ್ವಾ? ಅಲ್ಲ, ನಾನು ಯಾಕೆ ಕೇಳಿದ್ದೆ ಹಾಗೆ? ಯಾಕೆ? ಯಾವತ್ತೂ ಬೇಗ ಬಾರದೇ ಇರುವ ನೀವು ಇವತ್ತು ಬೇಗ ಬಂದ್ರಲ್ಲ. ಯಾರು ಹೇಳಿದ್ದು ನಾನು ಬೇಗ ಬರುವುದಿಲ್ಲ ಅಂತ? ನಾನು ಯಾವಾಗಲೂ ಬೇಗ ಬರ್ತೇನೆ. ನೀನು ಬಾಗಿಲು ತೆಗಿತ್ಯಾ? ಏನು ಬಾಗಿಲು ತೆಗೆಯದೆ? ಯಾವಾಗ ನೋಡಿದ್ರು ಸಖಿ ಸಮೂಹದ ಜೊತೆಯಲ್ಲಿ ಇರುವವಳು. ನಿಮಗೆ ಬಾಗಿಲು ತೂಟಿ ಒಳಗೆ ಬರ್ಲಿಕ್ಕೆ ಏನಪ್ಪ? ಹಾಗೆಲ್ಲ ಬರ್ಲಿಕ್ಕೆ ಆಗ್ತದ? ಯಾಕಾಗುವುದಿಲ್ಲ? ಈಗ ಗಂಡ ಹೆಂಡತಿಯೇ ಹೌದು ಅಂತ ಆದ್ರೂ ಸಭೆಯಲ್ಲಿ ಸಖಿಯರೆಲ್ಲ ಇರುವಾಗ ಹಾಗೆಲ್ಲ ಬರ್ಲಿಕ್ಕೆ ಆಗುದಿಲ್ಲ. ಈಗ ನೀವು ನೋಡದ ಸಖಿ ಯಾರು ಅಂತ ಬೇಡವಾ? ಹಾಗಾದ್ರೆ ನಾನು ಸಖಿಯರನ್ನೇ ನೋಡುವವನ? ಇಲ್ಲ, ಆಯ್ತು, ಅಂತೂ ಬಂದ್ರಲ್ಲ. ಅಂದ್ರೆ ಬರ್ಲೇಬಾರ್ದಿತ್ತು. ಬಂದಿದ್ದೀರಿ ಇಲ್ಲ ಅಂತೂ ಬಂದ್ರಲ್ಲ, ಅದೆಂತದ್ದು? ಅದೇ ನನಗೆ ನಿನ್ನದು ಕೊಂಕು ಆಗುದಿಲ್ಲ. ಅಯ್ಯೋ, ನಾನು ಕೊಂಕು ಮಾತಾಡುವುದೇ ಇಲ್ಲ. ಮತ್ತೆಂತದ್ದು? ನನಗೆ ತೆಂಕಿನದು ಒಳ್ಳೆ ಅಭ್ಯಾಸ. ನಿನಗೊಂದು ಮಾತು ಹೇಳ, ಗಂಡ ಹೆಂಡತಿಯೇ ಅಹುದು ಅಂತಾದ್ರು ತುಂಬಿದ ಸಭೆಯಲ್ಲಿ ಬರೆಸಿಕೊಂಡೇ ಇದ್ರೆ ಒಳ್ಳೇದಲ್ಲ ಅಂತದ್ದು. ಮತ್ತೆ ಈಗ ಮಾಡಿದ್ದೆ ಅಂತದ್ದು ಮತ್ತೆ ಅದೊಂದು ಪ್ರೀತಿ. ಆಯ್ತು, ಬಂದದ್ದು ಬಂದದ್ದು ಲಾಲಿಸೈ ಮಡದಿ ಮಂದಾಕಿನಿಯೇ, ಲಾಲಿಸೈ ಮಡದಿ ಮಂದಾಕಿನಿಯ ಸಾಕೇತ ಬೋಲಾಲ ನಿಮ್ಮ ಕುಮರಿಯಲು ಲೀಲೆಂದು ಪವನದಿ ಕಂಡು ಮೆಚ್ಚಿಗ ಲಗ್ನ ಕೋಲೈ ಬಗೆ ಮುಂದಕೇನು ಲಾಲಿಸು. ನಾನು ಸಭೆಯಲ್ಲಿರುವಾಗಲೂ ಹಾಗೆ, ನೀನು ಆಚೆ ಈಚೆ ಹೋಗುವುದನ್ನು ನಾನು ಕೂತ್ಕೊಂಡು ನೋಡುವುದು ಅಂತ. ಹೌದು. ಅದಕ್ಕೆ ಸ್ವಾಮಿ ಬಹಳ ಚಂದ ಅಲ್ವೇನೆ? ನನ್ನ ಸೌಂದರ್ಯದ ಗುಟ್ಟೆ ಹಾಗೆ. ಯಾರಾದ್ರೂ ನಿನ್ನನ್ನು ನೋಡಿದವರು ಎರಡು ಹೆತ್ತಿದ್ದಿಂತ ಹೇಳಲಿಕ್ಕೆ ಇಲ್ಲ ಅಂತ. ಮುಚ್ಚುತ್ತೀರಾ ಬಾಯಿ? ಮುಚ್ಚುತ್ತೀರಾ ಇಲ್ವಾ? ನಿಮಗೊಂದು ಅದನ್ನೊಂದು ಸಭೆಯಲ್ಲಿ ಅಥವಾ ಯಾರೆಲ್ಲಾದ್ರೂ ಒಂದು ಹೇಳದೆ ಇರ್ಲಿಕ್ಕೆ ಆಗುದಿಲ್ಲ. ಅವಳು ಎರಡು ಹೆತ್ತಿದ್ದಾಳೆ, ಅವಳ ಸೌಂದರ್ಯ ಹೋಗಿದೆ. ನಿಮಗೆಲ್ಲ ವಯಸ್ಸೇ ಆಗುವುದಿಲ್ಲ ನಿಮಗೆ. ಹಾಗಲ್ವೇ? ಮತ್ತೆ ಒಂದು ಹೆತ್ತವರಿಗೆ ಎದ್ದೇಳಲಿಕ್ಕೆ ಆಗುವುದಿಲ್ಲ, ನೀನು ಎರಡೇ ಹೆತ್ತರೂ ಇಷ್ಟು ಚುರುಕಿದ್ಯಲ್ಲ. ಆಯ್ತು, ಅದನ್ನೊಂದು ಡಂಗುರ ಬಾರಿಸಿಕೊಂಡು ಹೋಗಿನಿ. ಮಂದಾಕಿನಿಯ ನನ್ನ ಬದುಕಿನಲ್ಲಿದೆಯೋ ದೇವ್ರು, ಇದೆಂತದ್ದು ಸ್ವಾಮಿ ಹೊಸ ರಾಗ? ಅದು ಸಂಸಾರ ಅಂತ ಹೇಳಿದ್ರೆ ಹಾಗೆ ಸರಸ ವಿರಸ ಸಮರಸ ಎಲ್ಲ ಇರ್ತದೆ. ಹಾಡಿದ್ದು ಬಹಳ ಚೆನ್ನಾಗಿದೆ ಆಯ್ತಾ? ಈಗ ಕಡಿಮೆ. ನಿನ್ನನ್ನು ಮದುವೆ ಆಗುವುದಕ್ಕಿಂತ ಮುಂಚೆ ಹೊತ್ತಿಗೆ ರಾಗ ತಗೊಳ್ತಿದ್ದೆ. ಹೌದಾ? ಅಲ್ಲಲ್ಲಿ ಹಾಡ್ತಾ ಇದ್ದೀರಾ? ಹೌದೌದೌದು. ಹೌದಾ? ಅಲ್ಲ, ಹಾಡುವುದು ಹಾಡಿ ತುಂಬಾ ಚೆನ್ನಾಗಿ ಹಾಡ್ತೀರಿ, ಆದ್ರೆ ಸ್ವಲ್ಪ ಆದ್ರೂ ಶ್ರುತಿ ಎಲ್ಲ ಬೇಕಾಯ್ತಾ? ಮತ್ತೆ ಅಲ್ಲಿ ಒಂದುಂಟಲ್ಲ, ಅದವರದ್ದಲ್ವ? ಅದವರದ್ದಲ್ವ? ಅವರದ್ದಾದ್ರೆ ಮತ್ತೆ ಒಂದು ತಂಡದಲ್ಲಿ ಒಂದೇ ಕೊಡುದು, ಮತ್ತೆ 54 ಮಂದಿಗೆ 54 ಬೇರೆ ಕೊಡ್ಲಿಕ್ಕೆ ಆಗ್ತದ? ಮನಸ್ಸು ಮಾಡಿದ್ರೆ 54 ಮಂದಿಗೂ ಕೊಡ್ಲಿಕ್ಕೆ ಆಗ್ತದೆ. ಅಲ್ಲ, ಅದು ಬೇರೆ ಪ್ರಶ್ನೆ. ಮತ್ತೆ ಅದು ಬೇರೆ ಪ್ರಶ್ನೆ. ಆದ್ರೆ ಕೊಡುವುದು ಒಂದು ಅಂತ ಹೇಳಿದ್ದು. ಅಲ್ಲ, ಹಾಗಲ್ಲ. ಶ್ರುತಿ ಅಂತ ಹೇಳಿದ್ದು ಯಾವುದನ್ನು? ಯಾವುದು? ನೀವು ಹಾಡುವುದರಲ್ಲಿ ಶ್ರುತಿ ಇರಬೇಕು, ಲಯ ಇರಬೇಕು, ತಾಳ ಇರಬೇಕು ಅಂತ ಹೇಳಿದ್ದು. ನಿನ್ನ ಒಬ್ಬಳ ಸಮಸ್ಯೆ ನನಗೆ ಕೇಳಲಿಕ್ಕೆ ಆಗುದಿಲ್ಲ, ಇನ್ನು ಶ್ರುತಿ ಬೇರೆ. ಅವಳನ್ನು ಹಿಡ್ಕೊಂಡು ನಾನು ಯಾವ ಶ್ರುತಿ? ಯಾವ ಶ್ರುತಿ? ಹೊರಗಿನ ಯಾರೋ ಶ್ರುತಿಯನ್ನು ಹೇಳಿದ್ದಲ್ಲ ನಾನು, ಇಲ್ವಾ? ಸಂಗೀತದ ಶ್ರುತಿಯನ್ನು ಹೇಳಿದ್ದು. ಇದು ನಾನು ರಾಜಸ್ಥಾನದಲ್ಲಿದ್ದ ವಿಷಯ ಗೊತ್ತುಂಟಲ್ಲ. ಓ, ನೀವು ಮೊದಲು ಅಲ್ಲಿದ್ದದ್ದ? ಒಂದು ಬಿಡ್ತೇನೆ. ಯಾಕೆ? ಮೊದಲು ಅಲ್ಲಿದ್ರೆ ಎಲ್ಲಿ? ಹೊಯ್ಗೆ ರಾಶಿಯಲ್ಲಿದ್ದದ್ದ. ಮತ್ತೆ ನೀವು ರಾಜಸ್ಥಾನ ಅಂತ ಹೇಳಿದ್ರೆ ಎಂತದು? ಯಾವುದು? ರಾಜನಾದ ನಾನು ನೀವು ಆಸ್ಥಾನದಲ್ಲಿರುವಾಗ ಇದ್ದ ವಿಷಯ ಗೊತ್ತುಂಟಲ್ಲ. ಓ, ನೀವು ಓಲಗದಲ್ಲಿದ್ದ ವಿಷಯ ಹೇಳುವುದು? ಹಾಗೆ. ಓಲಗದಲ್ಲಿರುವಾಗ ಒಬ್ಬ ವಯೋವೃದ್ಧ ಬಂದ, ನೀ ಗಮನಿಸಿದ್ಯೋ? ಹಾಗೆಲ್ಲ ಮುದುಕರನ್ನೆಲ್ಲ ನೋಡುವುದಿಲ್ಲ ಬಿಡಿ. ಅದಷ್ಟೇ. ಒಂದು ವೇಳೆ ನೋಡುವುದು ಹೌದು ಅಂತಾದ್ರೆ ನನ್ನ ಪರಿಸ್ಥಿತಿ ಹೀಗಾಗ್ತಿತ್ತ? ನೋಡ್ಲಿಲ್ಲ ಅಂತ ಹೇಳಿದ್ದು ಸ್ವಾಮಿ. ನಾನು ಅದನ್ನೇ ಹೇಳಿದ್ದು. ನೋಡ್ತಿದ್ರೆ ನನ್ನ ಪರಿಸ್ಥಿತಿ ಹೀಗಾಗ್ತಿತ್ತ? ಆಸಕ್ತಿ ಇಲ್ಲ ಹೇಳಿದ್ದು. ಆಸಕ್ತಿ ಇರ್ತಿದ್ರೆ ನನ್ನ ಅವಸ್ಥೆ ಹೀಗಾಗ್. ನೋಡ್ಲಿಲ್ಲ.
ಆಯ್ತಾ ನೋಡ್ಲಿಲ್ಲ. ಹಾ ಇದು ಬಂದವ ಬೇರೆ ಯಾರು ಅಲ್ಲ, ಯಾರು? ಅಯೋಧ್ಯೆಯ ಮಂತ್ರಿಯಾದಂತಹ ಸುಮಂತ. ಎಷ್ಟು ಸಲ ಹೇಳಿದ್ದೇನೆ ನಿಮಗೆ, ಎಷ್ಟು ಸಲ ಹೇಳಿದ್ದೇನೆ, ಕಪ್ಪ ಕಾಣಿಕೆ ಕೊಡಬೇಕಾದನ್ನು ಯಾವತ್ತೂ ಅಲ್ಲಿ ಇಟ್ಟುಕೊಳ್ಬೇಡಿ, ಅದನ್ನು ಕೊಡುವುದನ್ನು ಕೊಟ್ಟಬೇಡಿ. ಎಲ್ಲಿಯಾದ್ರೂ ಸಮಸ್ಯೆ ಆಯಿತು ಅಂತಾದ್ರೆ, ಅಲ್ಲಿಂದ ಜನ ಬಂತು ಅಂತಾದ್ರೆ ಮತ್ತೆ ಹೇಳಲಿಕ್ಕೆ ಉತ್ತರ ಇರುವುದಿಲ್ಲ. ಎಷ್ಟು ಸಲ ಹೇಳಿದ್ದೇನೆ ನಿಮಗೆ, ನನಗೆ ಹೇಳಿಯೇ ಸಾಕಾಗಿ ಹೋಯ್ತು ನಿಮಗೆ. ನೀನು ಹುಟ್ಟಿದ್ದು ದೇವಸ್ಥಾನದಲ್ಲಿ ಪೂಜೆ ಆಗುವಾಗಲ್ಲ, ಯಾಕೆ ಅದು? ಅಲ್ಲ, ಘಂಟಾನಾದದ ಹಾಗೆ ಡೈ 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 ಎಂತದು? ಮತ್ತೆ ಏನು ನಿಮಗೆ ಕಪ್ಪ ಕಾಣಿ ನೋಡಿ, ಅಲ್ಲಿಂದ ಸುಮಂತ್ರನೇ ಬರುವ ಹಾಗಾಯ್ತು ನೋಡಿ. ಸುಮಂತ್ರ ಬಂದದ್ದು ಯಾಕೆ ಅಂತ ಕೇಳಿದ್ಯಾ? ಕಪ್ಪದ ಲೆಕ್ಕಾಚಾರ ಅಂತ ಯಾರು ಹೇಳಿದ್ದು ನಿನಗೆ? ಯಾರಿಗೂ ಗೊತ್ತು ನಿಮ್ಮ ಲೆಕ್ಕ ಏನು? ನಾವು ಯಾರಿಗೂ ಕೊಡ್ಲಿಕ್ಕಿಲ್ಲ, ನಮಗೆ ಎಲ್ಲಿಂದಲೂ ಬರ್ಲಿಕ್ಕಿಲ್ಲ. ಸತ್ಯ ಹೇಳಿ ಕೊಡ್ಲಿಕ್ಕಿಲ್ವ ನೀವು? ಮನಸ್ಸಿನಲ್ಲಿ ಉಂಟು. ಆ ಲೆಕ್ಕಾಚಾರ ಯಾವಾಗ ಮುಗಿಸ್ತೀರಿ? ಅದು ಅವರಿಗೂ ಅದು ನನಗೂ ತಗೊಂಡ, ನನಗೂ ಕೊಟ್ಟವರಿಗೂ ಅಷ್ಟು ಗೊತ್ತಿದ್ರೆ ಸಾಕು. ನೀನು ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗ್ಬೇಡ. ಗೊತ್ತಿರಲ್ವಾ? ಅದು ನೋಡುವ. ಸರಿ. ಇದು ಅವ ಬಂದದ್ದು ಕಪ್ಪದ ವಿಚಾರವಾಗಿ ಅಲ್ಲವೇ? ಮತ್ತೇನು? ಅವ ಕನ್ಯಾ ಸಂಧಾನಕ್ಕೆ ಬಂದದ್ದು. ಸ್ವಾಮಿ ಓ, ಇಲ್ಲಿ ಯಾರು? ನೀನು ಆ ಬಗ್ಗೆ ಆಲೋಚನೆ ಮಾಡಬೇಡ. ನಿನಗೆ ಇನ್ನೊಂದು ಮದುವೆ ಮಾಡಿಸುವುದಿಲ್ಲ. ನನಗೆ ಎಂತದ್ದು ಮದುವೆ? ಮತ್ತೆ ಹಾಗಲ್ಲ. ಸೀರೆ ಸರಿ ಮಾಡಿಕೊಳ್ತಾ ಇದ್ದಿ. ನಾನು ಯಾರು ಇಲ್ಲಿಯೇ ಅಂತ ಹುಡುಗಿ ಅಂತ ನಾನು ಯಾರು ಅಂತ ಆಲೋಚನೆ ಮಾಡ್ಲಿಕ್ಕಿಲ್ಲ. ಮತ್ತೆ ನಮ್ಮ ಮಗಳಿಲ್ವ ಕೈಕೆ? ಹೌದು. ಪ್ರಾಯ ಪ್ರಬುದ್ಧೆಯಾಗಿದ್ದಾಳೆ. ಮೊನ್ನೆ ಉಪವನಕ್ಕೆ ಹೋಗಿದ್ಲಂತೆ. ಆ ಅಯೋಧ್ಯೆಯ ಸಾರ್ವಭೌಮನಾದಂತಹ ನೇಮಿ ಮೃಗಯಾ ವಿಹಾರಕ್ಕೆ ಬಂದಿದ್ದನಂತೆ. ಪರಸ್ಪರ ಕಂಡಿದ್ದಾರೆ. ಮನಸ್ಸು ಒಂದಾಗಿದೆ, ಕಣ್ಣು ಒಂದಾಗಿದೆ. ಅವರವರಿಗೆ ಆಗಬಹುದು ಎನ್ನುವ ಹಾಗೆ ಅನ್ನಿಸಿದೆ. ಆದ್ರೂ ಒಂದು ಆಲೋಚನೆ ಮಾಡು. ಚಕ್ರವರ್ತಿಯಾದರು ಸಂಸ್ಕಾರ ವಿಹೀನನಾಗಿ ವ್ಯವಹರಿಸಲಿಲ್ಲ. ಏನು ಮಾಡಿದ? ಕನ್ಯಾ ಸಂಧಾನಕ್ಕೆ ಒಬ್ಬ ವಯೋವೃದ್ಧನನ್ನು ಕಳುಹಿಸಿದ್ದ. ಆಯ್ತಾ, ಒಪ್ಪಿಗೆ ಒಟ್ಟಾಯ್ತಾ? ಇದೇ ಕೇಳಲಿಕ್ಕೆ ನನ್ನ ಹತ್ತಿರ ಬಂದದ್ದ ಅಲ್ಲ? ಮದುವೆಯನ್ನೆಲ್ಲ ಒಪ್ಪಿಗೆ ಕೊಟ್ಟು ಯಾವಾಗ ಏನು ಅಂತ ಹೇಳಲಿಕ್ಕೆ ಬಂದದ್ದ ಹೇಗೆ? ಯಾರು? ನೀವು. ಒಪ್ಪಿಗೆ ಮದುವೆ ಆದ ಮಾರನೇ ದಿವಸ ನೀನು ಹಾಕಿದ ಗೆರೆಯನ್ನೇ ದಾಟ್ಲಿಲ್ಲ ನಾನು. ಒಪ್ಪಿಗೆ ಕೊಡ್ಲಿಕ್ಕೆ ಉಂಟಾ? ಮತ್ತೆ ಇಲ್ಲಿಗೆ ಬಂದದ್ದು ನಿನ್ನಲ್ಲಿ ಕೇಳಲಿಕ್ಕೆ. ತರಬಲ್ಲ ನಲ್ಲ ತರಬಲ್ಲ ಸಂಬಂಧ ಪರಿಹಾಸಿ ಅದನು ಬಂದ ಅರಸನು ದಿಟವು ಸಾಕೇತಕಿ ಇನ್ನು ಪರಿಣಯ ಬಯಕೆ ಸಾಕು ಏತಕ್ಕೆ. ಒಂದ ಸಾಕೇತಕ್ಕೆ ಅಂತ ಹೇಳ್ಬೇಕು, ಇಲ್ಲದಿದ್ರೆ ಸಾಕು ಏತಕ್ಕೆ ಅಂತ ಹೇಳ್ಬೇಕು. ಅದು ಎರಡೆರಡು ವ್ಯಾಕರಣ ಪಂಡಿತರೆ, ನಾನು ಮಾತಾಡ್ತೇನೆ ಆಯ್ತಾ? ಎರೆಯ ನಿರ್ವರಿಗಾತ ಗರೆಯ ಮೀರಿದ ಕಾಂತ ತರಳೆ ಯೌವನೆ ದಾಣಿ ಪರಿಜ್ಞಾನವಿದೆ ತಾನೇ. ತರವಲ್ಲ ನಲ್ಲ ತರವಲ್ಲ. ಏನು ಮಾಡುವುದು? ಕಾರ್ಯವಾಸಿ ಕತ್ತೆ ಕಾಲಾದ್ರೂ ಹಿಡಿಲೇಬೇಕು. ಎಂತದ್ದು ನೀವು ಹೇಳುವುದು? ಯಾರು ಹೇಳಿದ್ದು? ನಾನು ಹಾಗಲ್ಲ ಕೇಳಿದು. ನಿಮ್ಮ ತಲೆ ಎನ್ನುವುದು ನಿಮ್ಮ ಕಂಕುಲಡಿಯಲ್ಲಿ ಉಂಟಾ? ಆಯ್ತಲ್ಲ, ಸಿಕ್ಕಿಸಿಕೊಂಡು ಬಂದವರಾಗಿ ನೋಡ್ತಾ ಇದ್ದಾರೆ. ನಾನು ಕಂಕುಲಡಿಯಲ್ಲಿ ಉಂಟಾ ಅಂತ ಕೇಳಿದ್ದು ಯಾಕೆ? ನಿಮ್ಮ ತಲೆಯಲ್ಲಿ ಬುದ್ಧಿ ಉಂಟಾ ಕೇಳಿದ್ದು ನಾನು. ಬುದ್ಧಿದು ಇರುವುದರ ಸೂಚಕವೇ ತಲೆ ಇರುವುದು. ತಲೆ ಇದ್ದ ಕಾರಣ ಕಿರೀಟ ಕಟ್ಟುವುದು. ನಾನು ಕಿರೀಟ ಕಟ್ಟಿದ್ದೇನೆ, ಹಾಗಾಗಿ ತಲೆ ಉಂಟು. ತಲೆ ಇದ್ದ ಕಾರಣ ಬುದ್ಧಿ ಉಂಟು. ಹಾಗೆ ತಲೆ ಇದ್ದವರಿಗೆಲ್ಲ ಬುದ್ಧಿ ಉಂಟು ಅಂತ ಏನು ಇಲ್ಲ. ನಾನು ನಿನ್ನ ವಿಷಯ ಹೇಳಿದ್ದು ಅಲ್ಲ. ಹಾಗಲ್ಲ, ನಾನೇನು ಹೇಳ್ತಾ ಇರುವುದು, ಎಷ್ಟೋ ಸಲ ನಾನು ಹೇಳಿದ್ದೇನೆ, ಮದುವೆಯ ವಿಷಯದಲ್ಲಿ ಆಗಿಂದಾಗೆ ನಿರ್ಣಯವನ್ನು ಕೈಗೊಳ್ಳುವುದಲ್ಲ, ಬಹಳಷ್ಟು ಬಾರಿ ಯೋಚನೆಯನ್ನು ಮಾಡಬೇಕು. ಒಂದು ವೇಳೆ ಯೋಚನೆಯನ್ನು ಮಾಡದೆ ಮದುವೆಯನ್ನು ಮಾಡಿದೆ ಅಂತಾದ್ರೆ ಬದುಕೆ ಹಾಳಾಗಿ ಹೋಗ್ತದೆ ಅಂತ ಹೇಳಿಲ್ವಾ ನಾನು? ಯಥಾರ್ಥವಾದ ಸತ್ಯ. ಮದುವೆ ಆಗುವುದಕ್ಕಿಂತ ಮೊದಲು ಪ್ರತಿಯೊಬ್ಬನು ಆಲೋಚನೆ ಮಾಡಬೇಕು. ಏನು ನೀವು ಏನಾಗಿ ನೀವೇನು ಹೇಳಿದ್ದು? ಮದುವೆ ಆಗುವುದಕ್ಕಿಂತ ಮುಂಚೆ ಆಲೋಚನೆ ಮಾಡಬೇಕು, ಸರಿ ಆಲೋಚನೆ ಮಾಡಬೇಕು. ಏನಾಗಿದೆ ಅಂತ ನೀವು ಹೇಳುವುದು? ಯಾರಿಗೆ? ಮತ್ತೆ ನನಗೆ ಏನಾಗಿದೆ ಅಂತ ಹೇಳುವುದು ನೀವು? ನಿನಗೆ ಏನಾಗಿದೆ ಅಂತ ಹೇಳಿದೆ ನಾನು. ಮತ್ತೆ ನಿನ್ನಂತಹ ಹೆಣ್ಣು ನನಗೆ ಸಿಗಲಿಕ್ಕೆ ಇಲ್ಲ. ಹಾಗೆ ಮತ್ತೆ ನಾನು ಹಾಗೆಲ್ಲ ಯೋಚನೆ ಮಾಡುದು. ನೀವೀಗ ಅಯೋಧ್ಯೆ ಅಧೀಶನಾದಂತಹ ನೇಮಿಗೆ ಮದುವೆ ಮಾಡಿಕೊಡುವುದು ಅಂತ ಹೇಳ್ತಾ ಇದ್ದೀನಿ. ಹೌದು. ಅವನಿಗೆ ವಯಸ್ಸೆಷ್ಟಾಗಿದೆ ಅಂತ ನೋಡಿದ್ರ ಸ್ವಾಮಿ? ನನ್ನಷ್ಟೆಲ್ಲ ಪ್ರಾಯ ಆಗ್ಲಿಲ್ಲ. ಎಷ್ಟಾಗ್ಲಿಲ್ಲ? ನನ್ನಷ್ಟೆಲ್ಲ ಆಗ್ಲಿಲ್ಲ. ನಿಮ್ಮಷ್ಟಾಗ್ಲಿಲ್ಲ. ಮತ್ತೆ ನಿಮ್ಮ ಅಪ್ಪನಷ್ಟಾಯ್ತು. ಮತ್ತೆ ಹೌದಾ? ಸರಿಯಾದ ಹೊತ್ತಿಗೆ ಅವನಿಗೆ ಮದುವೆ ಆಗುತ್ತಾ ಇದ್ರೆ ಈಗ ತಾನೇ ಅವನು ನಿಮ್ಮಷ್ಟು ದೊಡ್ಡ ಮಗನಿಗೆ ಅಪ್ಪ ಆಗುತ್ತಿದ್ದ, ಗೊತ್ತುಂಟ? ಹೌದಾ? ಒಂದು ಹಾಗೆ. ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಅವನಿಗೆ ಈ ಪೂರ್ವದಲ್ಲಿ 2 ಮದುವೆ ಬೇರೆ ಆಗಿದೆ, ಗೊತ್ತುಂಟ? ಅದು ಬಿಡೆ. ಏನು? ರೂಢಿಯಲ್ಲೇ ಇಲ್ವಾ? ಯಾವುದು? ರಾಜಾಣ ಬಹುವಲ್ಲಭ.
ಏನು ರಾಜಾನ ಬಹುವಲ್ಲಭ, ರಾಜನಾದವ ಎಷ್ಟು ಮದುವೆಯನ್ನು ಆಗಬಹುದು. ಈಗ ಅರ್ಥ ಆಯ್ತು. ಯಾವುದು? ನೀವು ಮದುವೆ ಮಾಡ್ಲಿಕ್ಕೆ, ಮಗಳಿಗೆ ಮದುವೆ ಮಾಡ್ಲಿಕ್ಕೆ ಹೊರಟದ್ದಲ್ಲ. ಯಾರು? ಎಲ್ಲೋ ಏನೋ ಮದುವೆ ಆಗುವ ಲಕ್ಷಣ ಕಾಣ್ತಾ ಉಂಟು. ಏನು? ಯಾರನ್ನು ಮದುವೆ ಆಗುದು ನೀವು? ನೀವು ಯಾರು ಈಗ ಬೇರೆ ಮದುವೆ ಆಗ್ಲಿಕ್ಕೆ ಹೊರಟದ್ದು ಯಾರು? ಮತ್ತೆ ರಾಜಾನಹ ಬಹುವಲ್ಲಭ ಅಂತ ಎಲ್ಲ ಹೇಳ್ತೀರಿ. ನಾನು ಇನ್ನೊಂದು ಮದುವೆ, ಒಂದರಲ್ಲಿ ಜನ್ಮಕಾಲಕ್ಕೆ ಸಾಕು ಅಂತ ಆಗಿದೆ, ಇನ್ನೊಂದು ಬೇಡ. ನನ್ನನ್ನು ಕಡಿಮೆ ಮಾಡಿ ಮಾತಾಡಬೇಡಿ ನೀವು. ನಿನ್ನನ್ನು ನಾನು ಹೆಚ್ಚು ಮಾಡಿದ್ದು ಕಡಿಮೆ ಮಾಡಿ. ಏನು ಹೆಚ್ಚು ಮಾಡಿದ್ದು? ಒಂದರಲ್ಲೇ ಸಾಕು ಅಂತ ಹೇಳ್ತೀರಿ. ಏನು ಅದರ ಅರ್ಥ ಏನು? ಈ ಸಂಸಾರದಲ್ಲಿರುವಂತಹ ಸತ್ವ, ಸಾರ, ಸುಖ, ಇದು ಒಬ್ಬಳ ಜೊತೆಯಲ್ಲಿ ಅನುಭವಿಸುವುದಕ್ಕಾಗುವುದು. ಹೌದಾ? ಹೌದು. ಅದು ನಿನ್ನ ಜೊತೆಯಲ್ಲಿ ಅನುಭವಿಸಿ ಆಗಿದೆ. ಇನ್ನು ನಾನು ಮದುವೆ ಆಗುವುದು ಎಂತದ್ದು ಅಂತ ಹೇಳಿದ್ದು. ಅಪ್ಪ ಬದುಕಿದೆ ಈ ಸಲ. ಏನು ನೀವು ಬೆಣ್ಣೆ ತಾಗಿಸುವುದೆಲ್ಲ ಬೇಡ ಆಯ್ತಾ? ಹಾಗೆ ನನಗೂ ಗೊತ್ತುಂಟು. ಯಾವುದು? ಮದುವೆಗೆ ಮೊದಲು ನನ್ನ ಅಪ್ಪನೂ ಹೇಳಿದ್ದಾರೆ. ಯಾವುದು? ಹೇಗೂ ಹುಡುಗನ ಜಾತಕದಲ್ಲಿ ಏನೂ ಪ್ರಯೋಜನ ಇಲ್ಲ ಮಗಳೇ, ಏನಾದ್ರೂ ಸರಿಯಾಗುವುದಾದ್ರೆ ನಿನ್ನನ್ನು ಮದುವೆಯಾದ ಮೇಲೆ ಅಂತ ಹೇಳಿದ್ದಾರೆ. ಅದು ನನ್ನ ತಪ್ಪಲ್ಲ, ಮತ್ತೆ ಅದು ಜಾತಕ ನೋಡಿದ ಪುರೋಹಿತರ ತಪ್ಪು. ಏನು? ಆ ಪುರೋಹಿತರಿಗೆ ತಲೆಯ ಹೊರಗಡೆ ಕೂದಲು ಇರಲಿಲ್ಲ, ತಲೆಯ ಒಳಗಡೆ ಬುದ್ಧಿಯೂ ಇರಲಿಲ್ಲ. ಆದ್ರಿಂದ ಅವರು ಹಾಗೆ ಹೇಳಿದ್ದಾರೆ. ಹಾಗೆ ನನಗೇನು ಹೇಳಿದ್ದಾರೆ ಗೊತ್ತುಂಟ? ಏನು? ನಿಮಗೆ ಲಗ್ನದಲ್ಲೇ ಶನಿ ಉಂಟು. ನಾನು ಶನಿಯಾ? ಯಾರು ಹೇಳಿದ್ದು? ಮತ್ತೆ ನೀವು ಶನಿ ಉಂಟು ಅಂತ ಹೇಳಿದಿರಿ. ಲಗ್ನದ ಮುಹೂರ್ತ ಶನಿಗೆ ಸ್ವಲ್ಪ ಹತ್ತಿರದ ಮುಹೂರ್ತ ಅಂತ ಹೇಳಿದ್ದಾರೆ. ಹಾಗೆ ಹೌದೌದು. ಹಾಗೆ ನೋಡಿದ್ರೆ ಮದುವೆಗೆ ಮೊದಲು ನೀವು ಹೀಗಿದ್ರ? ಆ ಮಟ್ಟಿಗೆ ಒಂದು ಹೌದು. ನಿಮ್ಮನ್ನು ಮನುಷ್ಯರು ಮಾತಾಡಿಸ್ತಿರ್ಲಿಲ್ಲ. ಮತ್ತೆ ನಾನೆಲ್ಲಿ ಮೃಗಾಲಯದಲ್ಲಿದ್ದದ್ದ? ಹಾಗಲ್ಲ, ಮನುಷ್ಯರೆಲ್ಲ ಮಾತಾಡಿಸ್ತಿದ್ರು. ಸ್ವಲ್ಪ ದುರಭ್ಯಾಸ ಹೆಚ್ಚಿತ್ತು. ಒಪ್ಪಿಕೊಂಡ ಕಾರ್ಯಕ್ರಮಕ್ಕೆಲ್ಲ ಸರಿ ಹೋಗ್ತಾ ಇರ್ಲಿಲ್ಲ ಅಷ್ಟೇ. ಈಗ ಒಪ್ಪಿಕೊಂಡ ಕಾರ್ಯಕ್ರಮಕ್ಕೆಲ್ಲ ಸರಿ ಹೋಗ್ತೇನೆ. ಎಷ್ಟು ಕಡೆ ತೊಂದರೆ ಮಾಡಿದ್ದೀರಿ. ಹೌದು. ಈಗ ನೀನು ಹೋಗದೆ ಬಿಡುವುದಿಲ್ಲಲ್ಲ. ಹೌದು. ಹೋಗಬೇಕು. ಹಾಗಲ್ಲ, ಈಗ ಸರಿಯಾಗಿ ಯೋಚನೆ ಮಾಡಿ. ಯಾವುದು? ಮಾಲೆಯ ಪದಕವಾಗಬೇಕಾದ ಮಗಳನ್ನು ಆ ಮನೆಗೆ ಮೂರನೆಯವಳಾಗಿ ಕೊಟ್ಟು ಮಾಲೆಯ ದಾರ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಎಷ್ಟು ಸರಿ ಅಂತ ಕೇಳುವುದು ನಾನು. ಮಂದಾಕಿನಿ, ಒಬ್ಬಳು ತಾಯಿಯಾಗಿ ನೀನು ಈ ರೀತಿಯಾಗಿ ಹೇಳ್ತಿಂತಾದ್ರೆ ಅದನ್ನು ಅಲ್ಲಗೆಳೆಯುವುದಕ್ಕಾಗುವುದಿಲ್ಲ. ಆದ್ರೆ ನಾನು ಆಲೋಚನೆ ಮಾಡುವುದು ಯಾವುದು? ಒಬ್ಬ ತಂದೆಯಾಗಿ ಅಲ್ಲ, ಒಬ್ಬ ಸಾಮಂತನಾಗಿ ಆಲೋಚನೆ ಮಾಡ್ತಾ ಇದ್ದೇನೆ. ನಾನೀಗ ಅದಟ್ಟಿನಿಂದ ಅವನಲ್ಲಿ ಹೇಳಿದೆ ನನ್ನ ಮಗಳನ್ನು ಕೊಡುವುದಿಲ್ಲ. ಅವ ಚಕ್ರೇಶ್ವರ. ಹೌದಾ? ಹೌದು. ನಾಳೆ ದಂಡೆತ್ತಿ ಬರ್ತಾನೆ, ಯುದ್ಧ ಸಂಘಟಿಸ್ತದೆ. ಲೆಕ್ಕ ಹಾಕು, ಅಯೋಧ್ಯೆಯಲ್ಲಿರುವ ಸೈನಿಕರು, ನಮ್ಮಲ್ಲಿರುವ ಪ್ರಜೆಗಳು ಲೆಕ್ಕ ಹಾಕಿದ್ರೆ 30 ಮಂದಿ ಅಲ್ಲೇ ಹೆಚ್ಚಿರುವುದು. ಇಲ್ಲಪ್ಪ, ಹೆಚ್ಚಿದ್ದಾರೆ. ಯಾರು ಹೇಳಿದ್ದು? ಮೊನ್ನೆ 2 ವರ್ಷಕ್ಕಿಂತ ಹಿಂದೆ ಒಂದು ಕುಂಭಮೇಳ ಆಯ್ತಲ್ಲ, ಆಮೇಲೆ ಎಲ್ಲ ಅಯೋಧ್ಯೆಗೆ ಹೋದದ್ದಂತೆ. ಮತ್ತೆ ಬರ್ಲೇ ಇಲ್ಲ, ಇಲ್ಲಿಗೆ ಯಾರು ಬರಲಿಲ್ಲ. ಈಗ ಏನು? ಚಕ್ರೇಶ್ವರ ಸಾಕೇತ ಸಾಮ್ರಾಜ್ಯ, ಸಾಕೇತ ಸಾಮ್ರಾಜ್ಯ, ಕೈಗೆಯನು ಭೂಕಾಂತ ಕೈಯಲಿನಿಯ ಸಾಕರಿಸಿ ತುತೆಯ ನೀವ ಅಭಿಮತವ ನೀ ಕಳುಗಿಸಲ್ಕೆ ವಿಭವ. ಸಾಕೇತ ಸಾಮ್ರಾಜ್ಯ. ಅದಕ್ಕೆ ಹೇಳುದು ಮದುವೆ ಆಗುವಾಗ ಹೆಣ್ಣಿನ ಸ್ವಲ್ಪ ಹಿಂದೆ ಮುಂದೆ ಎಲ್ಲ ನೋಡ್ಬೇಕು ಅಂತ. ನಾನು ರಾಜನ ಮಗಳು ಅಂತ ಮದುವೆ ಆದದ್ದು, ಇದು ನೋಡುವಾಗ ತೊಟ್ಟಿಲು ತಿರುಗಿಸುವವನ ಮಗಳು. ಅವಳು ನನ್ನನ್ನೊಂದು ತಿರುಗಿಸಿ ಬಿಟ್ಟದ್ದು. ಆಲೋಚನೆ ಮಾಡ್ಲಿಕ್ಕಿಲ್ಲ, ಹೆಚ್ಚು ದಿವಸ ಇಲ್ಲ. ಮುಹೂರ್ತ ನವಮಿಗಾದೀತ, ದಶಮಿಗಾದೀತ, ಅಲ್ಲವರ ದಿನ ದ್ವಾದಶಿಗಾದೀತ. ಯಾವಾಗ ಮಾಡುವ, ಎಲ್ಲಿ ಬರಬೇಕು, ಎಲ್ಲಿ ಕಾರ್ಯಕ್ರಮ ಮಾಡುದು, ಯಾರು ಬರಬೇಕು, ಯಾರು? ನನ್ನ ತಲೆ ಕಂಕುಳಾಡಿಯಲ್ಲಿ ಉಂಟು ಅಂತ ಹೇಳಿದ್ಯಲ್ಲ, ನಿನ್ನ ತಲೆ ಕಾಲಿನಾಡಿಯಲ್ಲಿ ಉಂಟಾ? ಕುದಿಯಕ್ಕೆ ಏನಾಯ್ತು? ಅವನಿಗೆ ಮದುವೆ ಆಗಿದೆ ಅಂತ ಹೇಳಿದ್ಯಾರು? ನಾನು. ಅವ ವಯೋವೃದ್ಧ ಅಂತ ಹೇಳಿದ್ಯಾರು? ನಾನು. ಮತ್ತೆ ಈಗ ಹೇಳ್ತಾ ಇದ್ದಿ ನವಮಿಗೆ ಆದೀತ, ಸುಗಮಕ್ಕೆ ಆದೀತ, ದುರ್ಗಂಬಕ್ಕೆ ಆದೀತ, ಎಂತದು? ನಾನು ಹಾಗೆ ಹೇಳಿದ್ರ? ಮತ್ತೆ ಎಂತದು? ನಾನು ಹೇಳಿದ್ದು ಹಾಗಲ್ಲ. ಈಗ ಮದುವೆ ಆಗಬಾರ್ದು ಅಂತ ಹೇಳಿದ್ಯಾರು? ಅದು ನೀ. ಮದುವೆ ಮಾಡಬೇಕು ಅಂತ ಹೇಳ್ತಿರುವುದು ಯಾರು? ಅದು ನೀ. ನಾನು ಮದುವೆ ಮಾಡಿ ಅಂತ ಹೇಳಿದ್ರೆ ಮಾಡಿಸುವುದಿಲ್ವಾ? ಗೆರೆಯನ್ನೇ ಒರೆಸದವ ಮಾತನ್ನು ಮರೆಸಿ ಏನೇ ಬಾಲೆ. ಅಯ್ಯೋ, ನಿಮ್ಮ ಸಾಹಿತ್ಯವೇ ಹಾಗಲ್ಲ. ಮದುವೆ ಮಾಡಿ ಕೊಡುವುದೇ ಅಂತ ಹೇಳಿದ್ರೆ ಒಟ್ಟು ಮದುವೆ ಮಾಡಿ ಕೊಡುವುದಲ್ಲ ಸ್ವಾಮಿ, ಮತ್ತೆ ಷರತ್ತೊಂದನ್ನು ವಿಧಿಸಬೇಕು. ಯಾವ ಷರತ್ತು? ಷರತ್ತು ಅಂತ ಹೇಳಿದ್ರೆ ನಿಬಂಧನೆ. ನಿಬಂಧನ ನಿಬಂಧನ ಅಲ್ಲ, ನಿಬಂಧನೆ. ನಿಬಂಧನೆ. ಹೌದೌದು. ಯಾವುದು? ಒಂದು ಷರತ್ತನ್ನು ವಿಧಿಸಬೇಕು. ಯಾವ್ದು? ನಮ್ಮ ಮಗಳು ಕೈಕೆಯನ್ನು ಮದುವೆ ಮಾಡಿ ಕೊಡಬೇಕಾದ್ರೆ ಆಕೆಯ ಉದರದಲ್ಲಿ ಉದಿಸುವ ಮಗನಿಗೆ ಸಾಕೇತದ ಅಧಿಪತ್ಯ ಕೊಡಬೇಕು. ಇದು ಒಳ್ಳೆದುಂಟು. ಒಂದು. ಇನ್ನೊಂದು, ನಮ್ಮ ಮಗಳು ಕೈಕೆಯನ್ನು ಸಾಕೇತ ಸಾಮ್ರಾಜ್ಞಿ ಮಾಡಬೇಕು. ನಾನು ಎಷ್ಟು ವರ್ಷದಿಂದ ನಿಮ್ಮಲ್ಲಿ ಬರ್ಕೊಳ್ತಾ ಇದ್ದೇನೆ ಮದುವೆ ಆಗಿ ಅಂತ. ಇದಕ್ಕೆ ನೋಡಿದ್ರೆ ನನಗೆ ಉಪಾಯ, ನಿಮಗೆ ದಿನಕ್ಕೊಂದು ರಾಗ ಸಿಗ್ತದೆ. ಹಾಗೆ ನೀವೇನು ಹೇಳುವುದು? ಮದುವೆ ಆಗಿ ಅಂತ ಅವರಲ್ಲಿ ನಾನು ಬೊಬ್ಬೆ ಹೊಡಿತಾ ಇದ್ದೇನೆ. ಮೊನ್ನೆ ಸೀಮಂತ ಆದದ್ದು ಸ್ವಾಮಿ. ಇಲ್ಲಪ್ಪ, ಇವಳನ್ನು ಕಾಲಲ್ಲಿ ಹಿಡಿದು ಬಂಡೆಗಲ್ಲಿಗೆ ಬಡಿಬೇಕು.
ನಾನು ಅವರ ಮದುವೆ ವಿಷಯ ಮಾತಾಡ್ತಾ ಇದ್ದೇನೆ, ಅವಳು ಶ್ರೀಮಂತದ್ದು ಮಾತಾಡ್ತಾ ಇದ್ದಾಳೆ. ಹೌದು. ಯಾರಿಗೆ ಶ್ರೀಮಂತ? ಬದಿಯ ಮನೆಯ ಹುಡುಗಿಗೆ. ದೊಡ್ಡ ಮೇಲೆ ಒಂದು ಬಿಡ್ತಾನೆ, ಏನಾದ್ರೂ ಮಾತಾಡುದಲ್ಲ. ಹಾಗಲ್ಲ, ಮತ್ತೆ ನಾನು ಕೇಳಿದ್ದೇನೆ ಇವರ ತಾಯಿಯಲ್ಲೆಲ್ಲ ಹೇಳುವಾಗ, ಬದಿಯ ಮನೆಯ ಹುಡುಗಿಗೆ ಸೀಮಂತ ಆಯ್ತು, ಏನು ನಿಮ್ಮ ಮಗನಿಗೆ ಮದುವೆ ಮಾಡುವ ಯೋಚನೆ ಇಲ್ವಾ, ಒಂದೇ ವಯಸ್ಸಿನವರಲ್ವಾ ಅಂತ ಹೇಳುವಾಗ, ಇನ್ನೂ ಒಂದು 4-5 ವರ್ಷ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು? ಅವರು. ಸ್ವಾಮಿ, ಇನ್ನು ಕಾಯ್ಲಿಕ್ಕಿಲ್ಲ, ಈಗ ಒಳ್ಳೆ ಹೆಸರುಂಟು. ಈಗ ಹೊಣೆಗಾರಿಕೆ ಬಂದ್ರೆ ಒಂದು ಹಂತಕ್ಕೆ ನೀವು ಹೋಗ್ತೀರಿ, ಖಂಡಿತ ಖಂಡಿತ ಹೋಗ್ತೀರಿ. ಒಂದು ಹಂತಕ್ಕೆ ಮದುವೆಯಾಗಿ ಮಕ್ಕಳಾಗಿ ಸದ್ಗ್ರಹಸ್ಥನಾಗಿ ಆಗಿ, ಈಗ ಆಗಿ ನಾನು ಹುಡುಕುತ್ತೇನೆ. ಹಿರಿಯರಲ್ಲಿ ಇರುವಾಗ ಸ್ವಾಮಿ ಅವರದ್ದು ಕತೆ ಎಂತದ್ದು? ಅವರದ್ದೆಂತ ಕತೆ? ಅವರಿಗೆ ಒಂದು ಬಿರುದು, ಅವರೊಂದು ಪದವಿಯನ್ನೇರಿದ್ದಾರೆ. ಅದ್ಯಾವುದು ಪದವಿ? ಶಾಶ್ವತ ಬ್ರಹ್ಮಚಾರಿ. ಅದೆಂತದ್ದು ಸ್ವಾಮಿ ಶಾಶ್ವತ ಬ್ರಹ್ಮಚಾರಿ? ಅವರು ತುಂಬಾ ಹುಡುಗಿಯರನ್ನು ನೋಡಿದ ಹುಡುಗಿಯರಲ್ಲಿ ಇವರಿಗೆ ಮಾತಾಡ್ಲಿಕ್ಕೆ ಹೆದರಿಕೆ. ಅವರಿಗೆ ಕಾಯ್ಲಿಕ್ಕೆ ಆಗ್ತದಾ? ಇಲ್ಲ. ಅವರಿಗೆ ಪ್ರಾಯ ನಿಲ್ಲುವುದಿಲ್ಲ. ಅವರು ಬೇರೆ ಮದುವೆ ಆದ್ರು. ಅದು ಇತ್ತೀಚೆಗೆ ಒಂದು ಏನೋ. ಹೌದೌದು, ಒಂದು ಓಲೆ ಬಂದಿತ್ತು ಅವರಿಗೆ. ಇವರು ನೋಡಿದ ಹುಡುಗಿ ಬೇರೆ ಮದುವೆ, ಮತ್ತೆ ಹೋಗಿ ಅಕ್ಷತೆ ಹಾಕಿ ಬಂದು. ಹೌದು. ಅಲ್ಲ, ನಾನು ಆಲೋಚನೆ ಮಾಡುವುದು, ಎಂತೆಂತವರಿಗೋ ಹೆಣ್ಣು ಸಿಗ್ತದೆ ಅಷ್ಟೇ. ಎಂತೆಂತ ನಾಲಿಗೆ ಎಳೆಯುವ ಹೆಂಗಸರಿಗೆ ಗಂಡು ಸಿಗ್ತದೆ. ಹೋಗಿ ನೀವು ಒಂದು ಮದುವೆ ಆಗುವ ಹುಡುಗನಿಗೆ ಮದುವೆ ಆಗದಾಗೆ ಮಾಡಬೇಡಿ. ಯಾಕೆ? ಮತ್ತೆ ಅವರು ಮದುವೆ ಆಗುವುದಿಲ್ಲ, ಅವರ ಮನೆಯ ಹತ್ತಿರ ಗುರುಮಠ ಉಂಟಂತೆ. ಏನ್ ಮಾಡ್ತಾರೆ? ಅದಕ್ಕೆ ಮುಂದಿನ ಪೀಠಾಧಿಪತಿ ಅವರೇ. ಅಯ್ಯೋ ಬಿಡಿ. ಅಂತೂ ಹೀಗೆ ಮಾಡಿದ್ರೆ ಆಗ್ತದೆ. ಹೀಗೆ ಮಾಡಿದ್ರೆ ಆಗಬಹುದು. ಆದರೆ ಮಗಳ ಸ್ವಭಾವ ನಿನ್ನ ಹಾಗಲ್ಲ. ಅವಳು ನನ್ನ ಸ್ವಭಾವವನ್ನು ಹೊತ್ತವಳು, ಮತ್ತೆ ನಿಮ್ಮ ಒಟ್ಟಿಗೆ ಸುತ್ತುವುದಲ್ವ? ಹೌದು. ನಾಳೆ ಆ ಮನೆಯನ್ನು ಸೇರಿದ್ದಳು ಅಂತಾದ್ರೆ ಅವಳಿಗಿಂತ ಮೊದಲು ಬಂದಂತಹ ಸೊತೆಯಂದಿರ ಗುಣ ಸ್ವಭಾವವನ್ನು ಕಂಡು ಮನಸೋತು, ಅಕ್ಕಂದಿರೇ ಸಾಕೇತ ಸಾಮ್ರಾಜ್ಞಿ ನಾನಾಗುದಿಲ್ಲ ನೀವಾಗಿ ಅಂತ ಹೇಳಿದ್ರೆ, ಅಯ್ಯೋ ಹಾಗಾಗಬಾರದು, ನನ್ನ ಮಕ್ಕಳಿಗೆ ಬಟ್ಟ ಬೇಡ, ನಿಮ್ಮ ಮಕ್ಕಳಿಗೆ ಇರ್ಲಿ ಅಂತ ಹೇಳಿದ್ರೆ ಇಷ್ಟು ಮಾಡಿದ್ದು ಹಾಳಾಗ್ತದೆ. ಅದಕ್ಕೇನ್ ಮಾಡುವ? ಈ ವಿಷಯವನ್ನು ಆಗಾಗ ಅವಳಿಗೆ ನೆನಪಿಸ್ತಾ ಇರ್ಬೇಕು. ಏನು ಮಾಡುದಪ್ಪ? ಒಂದು ಕೆಲಸ ಮಾಡುವ. ಏನು? ಮದುವೆ ಮಾಡಿ ಕೊಡುವಾಗ ಕಳಿಸುವಾಗ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಯಾರನ್ನಾದ್ರೂ ಹೆಂಗಸರನ್ನು ಕಳಿಸುವ ಕ್ರಮ ಕಳಿಸಬೇಕು. ಈ ಸಲ ಮಗಳ ಜೊತೆಯಲ್ಲಿ ತಾಯಿಯನ್ನು ಕಳಿಸುವ. ನನ್ನನ್ನು ಕಳಿಸೋದು? ನಾನೊಂದು 4 ದಿವಸ ಕಿವಿಯಾದ್ರೂ ಬಿಡ್ತೇನೆ ಪುಣ್ಯಾತಿಗಿತ್ತಿ. ಅಯ್ಯೋ, ನಾನು ಹೋದ್ರೆ ನಿಮಗೆ ಯಾರು ಅಂತ ಬೇಡ ಸ್ವಾಮಿ. ಸಖಿ ಸಮೂಹ ಸೇವೆಗೆ ಹಾಗೆ ಹೇಳಿ. ಮತ್ತೆ ಸ್ವಾಮಿ, ಯಾರ್ಯಾರನ್ನು ಏನೇನೋ ನನ್ನನ್ನೆಲ್ಲ ಕಳಿಸಿದ್ರೆ ಆಗ್ಲಿಕ್ಕಿಲ್ಲ, ಕಳಿಸುವವರನ್ನೇ ಕಳಿಸಬೇಕು. ಯಾರನ್ನು? ಅವಳೊಬ್ಳಿದ್ದಾಳಲ್ಲ, ಯಾರು? ಗೂನು ಬೆನ್ನಿನವಳು, ವಕ್ರ ಮುಖದವಳು, ಕಪ್ಪು ಮೈಯವಳು, ಮಂಥರ, ಕಳಿಸಿಕೊಡಿ. ನನ್ನ ಪಾಲಿತ ಪುತ್ರಿ. ಪಾಲಿತ ಪುತ್ರಿ ಅಂತೆ, ಅದನ್ನೊಂದು ಶನಿಯ ಹಾಗೆ ಬೆಳೆಸ್ತಾ ಇದ್ದೀರಿ. ಏನೇ ಇರಲಿ, ಇಷ್ಟರವರೆಗೆ ಅದು ಮನೆಗೆ ಮಾರಿ, ಇನ್ನು ಊರಿಗೆ ಮಾರಿ ಆಗಲಿ. ಹೋಗಿ. ಅದು ಹೇಗೂ ಇಷ್ಟರವರೆಗೆ ಮನೆಗೆ ಮಾರಿಯಾಗಿ ಉಂಟು, ಇನ್ನು ಊರಿಗೆ ಮಾರಿಯಾಗಿ ಆಯ್ತಲ್ಲ. ಅಷ್ಟಾದ್ರೆ ಸಮಾಧಾನ. ನಾನು ಅದಲ್ಲೇ ಯೋಚನೆ ಮಾಡುದು. ಆಗದಿಂದ ಒಬ್ರೆ ವಟ 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 ಅಂತ ಮಾತಾಡ್ತಾ ಇದ್ದೀರಲ್ಲ, ನನ್ನನ್ನು ಒಂದು ಶಬ್ದ ಮಾತಾಡ್ಲಿಕ್ಕೆ ಬಿಟ್ರೆ ನೀವು, ನಾನು ಏನಾದ್ರೂ ಮಾತಾಡಿದ್ರ ಒಂದು ಶಬ್ದ ಬನ್ನಿ ಒಳಗೆ ನೋಡಿಕೊಳ್ತೇನೆ. ಇವತ್ತು ಜೀವನದ ಒಂದು ಸತ್ಯ ಗೊತ್ತಾಯ್ತು. ಏನು? ಮದುವೆ ಆದ ಮೇಲೆ ಗಂಡಸರು ಹೂಂಗುಟ್ಟಿದ್ರೂ ಇಷ್ಟು ಹೊತ್ತಾಗುತ್ತದೆ ಅಂತ. ಜೊತೆ ಇರುವೆ, ನಕ್ಕಿರಿ ನಿರುಗಿಸಿ ಜೊತೆ ಇರುವೆ, ಅರುಗಿರಿಗೆ ದೊರೆತವು ಮಾತಿನ ಪರಿಪೇಳಿರಿ ಕಾತರದಲ್ಲಿ ಕೀಳುವೆ, ಅರಸನೆ ಜೊತೆ ಇರುವೆ. ನನಗೇನು ಸಮಸ್ಯೆ ಮಾಡುವುದಿಲ್ಲಲ್ಲ? ನಿನ್ನ ಸೀರೆ ಹಸಿರುಂಟಲ್ಲ, ಏನಾಗ್ಲಿಕ್ಕಿಲ್ಲ. ನಾನು ಏನು ಹೇಳಿದ್ದು ಅಂತ ಅರ್ಥ ಆಯ್ತು ಕಾಣ್ತದೆ. ನನಗೆ ಅರ್ಥ ಆಗ್ಲಿಲ್ಲ. ಈ ಸುಮ್ಮನೆ ನಗುವವರನ್ನು ಏನು ಅಂತ ಹೇಳ್ತಾರೆ? ಏನಂತ ಹೇಳ್ತಾರೆ? ನಾನು ಹುಚ್ಚ ಅಂತೆಲ್ಲ ಹೇಳುವುದಿಲ್ಲ. ಹುಚ್ಚನ ಹೆಂಡತಿ ಆದ್ದಕ್ಕೆ ಧನ್ಯವಾದಗಳು. ಹಾಗೆಲ್ಲ. ಮತ್ತೆ ಏಕಾಂತದಲ್ಲಿ ನಾವಿಬ್ಬರೇ ಇದ್ದೇವೆ. ನನಗೆ ಏನೋ ಅನುಮಾನ ಬಂದು ಹೋಯ್ತು, ಗೊತ್ತುಂಟಾ? ಏನು? ಅಂದ್ರೆ ನಾನೆಲ್ಲಿಯಾದ್ರೂ ಉಟ್ಟುಕೊಂಡ ಸೀರೆ, ಹಾಕಿಕೊಂಡ ಆಭರಣ ಏನಾದ್ರೂ ಸಮಸ್ಯೆ ಆಯ್ತು, ಅದಕ್ಕೆ ನಗುವುದಾ ಅಂತ ನೋಡುವುದು. ಇದರಲ್ಲಿ ಸಮಸ್ಯೆ ಎಲ್ಲಿಂತ ಹುಡುಕುದು? ಪೂರ್ತಿ ಸಮಸ್ಯೆಯ ಕೊರತೆ ಇಲ್ಲ ಬಾಲೆ. ಹಾಗೆ ಒಂದು ವೇಳೆ ನಗಲೇಬೇಕು ಅಂತಾದ್ರೆ ನಾನು ಕಚಗುಳಿ ಆದ್ರೂ ಇಡಬೇಕು. ಹೌದು, ಕಚಗುಳಿ ಇಟ್ಟದ್ದು ದೇವರಾಣೆ ನಗು ಬರುವುದಿಲ್ಲ. ಯಾಕೆ? ಆ ಒಂದು ಉಗುರು ಇಷ್ಟಿಷ್ಟು ಉದ್ದ ಪ್ರಾಣಿಗಳ ಹಾಗೆ ಬಿಟ್ಟು
ಅದರಲ್ಲಿ ಕಚಗುಳಿಟ್ರೆ ನಗು ಬರುವುದು ಬಿಡು, ಹೊಟ್ಟೆ ಸಿಪ್ಪೆ ಹೋದಿತ್ತು. ಬೇಡ, ಎಂತದು ಬೇಡ? ಹುಡುಗಿಯರ ಶೃಂಗಾರದ ಬಗ್ಗೆ ಎಲ್ಲ ಮಾತಾಡಬೇಡಿ ನೀವು. ಆಯ್ತು, ಉಗುರು ಬಿಟ್ರ ಅದಕ್ಕೆ ಕೃತಕ ಬಣ್ಣ ದಿನಕ್ಕೊಂದು. ನಮ್ಮದನ್ನೆಲ್ಲ ಮಾತಾಡಬೇಡಿ ನೀವು. ಏನು? ಈಗ ನೀವು ಗಡ್ಡ ಮೀಸೆ ಬಿಟ್ಟದಕ್ಕೆ ನಾವೇನಾದ್ರೂ ಹೇಳಿದ್ದೇವಾ? ಅದು ವಿಭಿನ್ನವಾದ ಕೇಶ ಶೈಲಿ. ಅದು ಬೆಕ್ಕಿಗೂ ಬರುವುದಿಲ್ವಾ? ಹಾಗೆ ಉಗುರು ನಾಯಿಗೂ ಬರುವುದಿಲ್ವಾ? ಬೇಡ ನೋಡಿ, ನಮಗೆ ಉಗುರು ಬಾರದೇ ಇದ್ರು ಕೃತಕ ಹಾಕಿಕೊಂಡಾದ್ರೂ ಬಣ್ಣ ಹಾಕ್ತೇವೆ. ಬೇಡ, ನಮ್ಮ ಸುದ್ದಿ ಬೇಡ ನಿಮಗೆ. ನಿಮ್ಮ ಹಣೆ ಬರಹ ಮಾಡಿಕೊಳ್ಳಿ. ಬಿಡಿ, ನಾನು ಹಾಗೆಲ್ಲ ಯೋಚನೆ ಮಾಡುದು. ಮತ್ತೆ ಆಗದಿಂದ ಆ ಮೂಲೆಯನ್ನು ನೋಡುತ್ತಾ 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 ನಿಮ್ಮಷ್ಟಕ್ಕೆ ನೀವೇನಾಗುತ್ತಾ ಇದ್ದೀರಿ. ಅದು ಮೊನ್ನೆದೊಂದು ನಮ್ಮದು ಇರುವೆದ್ದು ಒಳ್ಳೇದಾಗಿದೆ ಮಾತ್ರ. ಹೌದು, ಈಗೀಗ ನಿಮಗೆ ಮನುಷ್ಯರ ಒಂದು ಭಾಷೆಯೂ ಅರ್ಥ ಆಗುದಿಲ್ಲ. ನಿಮಗೆ ಹಾವು, ಮುಂಗುಸಿ, ಮೊಸಳೆ, ಅದೊಂದು ನೊಣದ್ದೊಂದು ಅದು ಒಳ್ಳೆ ಪ್ರಚಾರ ಆಗಿದೆ. ಬೇಡ, ಎಂತದು ಅದನ್ನೆಲ್ಲ ಅಪಭ್ರಂಶ ಅಪಭ್ರಂಶ ಎಂತದು ಇಲ್ಲ. ನಾವು ಬದುಕಿದ್ದೆ ಅದ್ರಲ್ಲಿ ಈ ಸಲ. ಎಷ್ಟು ದಿನ ಅಂತ ನೋಡ್ತೇನೆ. ಅದಲ್ಲದಿದ್ರೆ ಇದು ಉಂಟಲ್ಲ. ಹಾಗಾದ್ರೆ ಒಂದು ಸಿದ್ಧತೆ ಮಾಡಿಕೊಂಡೇ ಮುಂದುವರಿದ. ಮತ್ತೆ ನಾವು ಹೆಜ್ಜೆ ಇಡುವುದೇ ಹಾಗೆ. ಅದು ಬಿಡಿ, ಈಗ ನಗೆ ಆಡಿದ್ದು ಯಾಕೆಂತ ಬೇಡವಾ? ಕಾತುರ ಒಳಿತಲ್ಲ, ಕಾತರ ಬುಳಿತಲ್ಲ ಗಿರುಬಿಗಳಾಡಿದ ಮಾತುಗಳನ್ನು ನಿನಗೆ ಪ್ರೀತಿಯು ಪೇಳ್ದೆಯಾದರೆ ಎಲ್ಲ ಮಸ್ತಕ ಕಾದವಪ್ಪುದು ಸುಬಗಿ ಮುಸುಬಗಿ. ಕಾತರ ಬಳಿತಲ್ಲ ಇರುವಿಗಳಾಡಿದ ಮಾತುಗಳನ್ನು ನಿನಗೆ ಸುಬಗಿ. ಮಂದಾಕಿನಿ, ಏನು? ಆತುರ, ಕಾತುರತೆ, ಕುತೂಹಲ ಶ್ರೀ ಸಹಜವಾದಂತಹ ವಾಂಚೆಯೇ ಹೌದಾಗಿದ್ರು ಯಾವುದೇ ಒಂದು ವಿಚಾರದ ಬಗ್ಗೆ ಅತಿಯಾಗಿ ಕುತೂಹಲ ತೋರುವುದು ತರವಲ್ಲ. ಯಾವ ಕಾರಣಕ್ಕೂ ಹೆಂಡತಿಯಲ್ಲಿ ಅತಿಯಾಗಿ ಗಂಡನಾದವನು ಗುಟ್ಟು ಮಾಡಕೂಡದು. ನಾನು ಜೀವನದಲ್ಲಿ ಇಷ್ಟರವರೆಗೆ ಯಾವ ಗುಟ್ಟನ್ನಾದ್ರೂ ಮಾಡಿದ್ದುಂಟೆ? ಇಲ್ಲಿವರೆಗೆ ಮಾಡಿದ್ದೀರಾ ಇಲ್ವೋ ಅನ್ನುವುದು ಮುಖ್ಯ ಅಲ್ಲ. ಇಂದು ನಗೆಯಾಡಿದ್ದು ಗುಟ್ಟು ಗುಟ್ಟಾಗಿ ಅನ್ನುವುದು ಸತ್ಯ. ದೊಡ್ಡ ವಿಷಯ ಎಂತದು ಇಲ್ಲವೇ? ಮತ್ತೆ ವಿಷಯ ಇಲ್ಲ ಅಂತ ಹೇಳಿದ ಬಳಿಕ ಹೇಳಬೇಕಲ್ಲ. ನೋಡು, ಏನು? ನಾನು ನೆಗಡಿದ್ದು ಬೇರೆ ಕಾರಣಕ್ಕಲ್ಲ. ಯಾವ ಕಾರಣಕ್ಕೆ? ಎರಡು ಇರುವೆಗಳು ಆಡುವ ಮಾತು ಕೇಳಿ ನನಗೆ ಪಕ್ಕನೆ ನಗು ಬಂತು. ಎಂತದ್ದು? ಎರಡು ಇರುವೆಗಳು ಆಡಿದ ಮಾತನ್ನು ಕೇಳುವಾಗ ಪಕ್ಕನೆ ನಗು ಬಂದು ಹೋಯ್ತು ಅಂತ. ಇರುವೆಗಳು ಮಾತಾಡಿದ್ದು? ಹೌದೌದು. ಇರುವೆಗಳು ಏನು ಮಾತಾಡಿತ್ತು? ನನ್ನ ಬಗ್ಗೆ ಮಾತಾಡಿದ್ದ, ನಿಮ್ಮ ಬಗ್ಗೆ ಮಾತಾಡಿದ್ದ, ಅಥವಾ ಇರುವೆಗಳ ಕುರಿತು ಮಾತಾಡಿದ್ದ? ಏನು ಮಾತಾಡಿತು? ಹೇಳಲಾಗದು, ಕೇಳಬಾರದು. ನನ್ನ ಜೀವನದಲ್ಲಿ ಈ ಗಾರ್ಧಬ ಗಾಯನ ಕೇಳಿ ಕೇಳಿಯೇ ನನ್ನ ಕಿವಿ ಹಾಳಾಗಿ ಹೋಯ್ತಲ್ಲ. ಹೇಳಲಾಗದು, ಕೇಳಬಾರದು. ನನಗೆ ಹೇಳಲೇಬೇಕು, ನಾನು ಕೇಳಲೇಬೇಕು. ನೋಡು, ಗಾರ್ಗ್ಯರಿಂದ ಅನುಗ್ರಹಿತವಾದಂತಹ ವಿದ್ಯೆ ಪಶು ಪಕ್ಷಿಗಳ ಭಾಷೆ ನನಗೆ ಅರ್ಥ ಆಗುತ್ತದೆ. ಅದನ್ನು ಬೋಧಿಸುವಾಗ ಅವರೊಂದು ಮಾತು ಹೇಳಿದ್ದಾರೆ. ಏನು? ಬೋಧಿಸಲ್ಪಟ್ಟ ನನಗೆ, ಬೋಧಿಸಿದ ನಿನಗೆ, ಬಿಟ್ಟು ಮೂರನೇ ಅವರಿಗೆ ಗೊತ್ತಾಗಬಾರದು ಅಂತ. ಮೂರನೇ ಅವರಿಗೆ ಗೊತ್ತಾದ್ರೆ ಏನಾಗ್ತದೆ? ನನ್ನ ತಲೆ ಸಾವಿರ ಹೊಳಾಗ್ತದೆ. ಯಾರಿಗೆ ಗೊತ್ತಾದ್ರೆ? ಮೂರನೇ ಅವರಿಗೆ. ಪಟ್ಟದ ರುಚಿಯು ನಿಮ್ಮ ವಾಮಾಗಿ ನಾನೀಗ ಹುಟ್ಟು ಬೇಡದು ಬಿಟ್ಟು ಬಿಡೆನು. ಸೃಷ್ಟಿಪತಿ ನೀನಳಿವ ದೃಷ್ಟಿಯಂತಿರಲಿ ನುಡಿ ಸಿಟ್ಟು ಬರುತ್ತದೆ ಜಂತು ವಚನ. ಮಾಡಲು ಬೇಡ. ಅಯ್ಯೋ ದೇವರೇ, ಮತ್ತೆ ನೆನಪಿಲ್ವ ಅಲ್ಲ, ಹೇಳಲಿಕ್ಕಾಗುದಿಲ್ವ? ಮತ್ತೆ ಸಾಹಿತ್ಯ ಇಲ್ಲ ಅಷ್ಟೇ. ನಿಮ್ಮ ಹಣೆ ಬರಹಕ್ಕೆ ಸಿಟ್ಟು ಬರಿಸಬೇಡಿ ಅಂತ ಹೇಳಿದ್ರು. ನಾನು ಮುಟ್ಟಬೇಡಿ, ನನ್ನಲ್ಲಿ ಗುಟ್ಟು ಮಾಡುವವರು ನನ್ನ ಮೈ ಮುಟ್ಟಬೇಡಿ. ನೀವು ನನ್ನ ಹೆಂಡತಿ, ಗಂಡ ಹೆಂಡತಿ ಎಲ್ಲ ಗೊತ್ತುಂಟು ಅಂತಾದ್ರೆ ನೀವು ಗುಟ್ಟು ಮಾಡಬಾರ್ದಿತ್ತು ಅನ್ನೋದು ಮುಖ್ಯ. ಈಗ ಯಾವುದನ್ನು ಗುಟ್ಟು ಏನು ಅಂತ ಈಗ ನೀವು ಯೋಚನೆ ಮಾಡಿ. ಯಾರಿಗೆ ಗೊತ್ತಾದ್ರೆ ತಲೆ ಹೊಳಾಗ್ತದೆ ಅಂತ ಹೇಳಿದ್ದು? ಮೂರನೆಯವರಿಗೆ ಗೊತ್ತಾದ್ರೆ. ನಾನು ಮೂರನೇವಳ ಅಂತ ಕೇಳಿದ್ದು ನಿಮ್ಮಲ್ಲಿ. ಈಗ ನಿನ್ನಲ್ಲಿ ನಾನು ಕೇಳ್ತೇನೆ, ಏನು ಹೇಳಿದ್ಯಾರು? ಹೇಳಿದ್ದು ಗಾರ್ಗ್ಯರು. ಹೌದಾ? ಹೌದು. ಮಹಾತ್ಮರು ಎನ್ನುವುದನ್ನು ಒಪ್ಪಿಕೊಳ್ತೀಯ ಗಾರ್ಗ್ಯರು? ಮಹಾತ್ಮರ ಮಾತಿನ ಮರ್ಮ ಅರ್ಥ ಆಗೋದು ಯಾವಾಗ? ಕಥೆಯ ಅಂತ್ಯದಲ್ಲಿ. ಕಥೆ ಮುಗಿಯುವಲ್ಲಿವರೆಗೆ ಅಲ್ಲಿ ಒಂದು ಆಸನ ಉಂಟು, ಅವರೊಟ್ಟಿಗೆ. ಬೇಡ 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 ಬೇಡ, ಕೊನೆಯವರೆಗೆ ಕೂತ್ಕೊಳ್ಳುವುದು ವಿಷಯ ಎಲ್ಲ. ನಾನು ಹೇಳುವುದು, ನಾನು ಮೂರನೇ ಅಲ್ಲ ಅನ್ನುವುದಕ್ಕೆ ನಾನು ಶಾಸ್ತ್ರವನ್ನೇ ಉದಾಹರಣೆಯಾಗಿ ಕೊಡ್ತೇನೆ. ಎಂತ ಶಾಸ್ತ್ರವೇ ನಿನ್ನ ಕರ್ಮದ್ದು ಶಾಸ್ತ್ರ. ಒಬ್ಬಾತ ಗಂಡಸು ಪೂರ್ಣನಾಗುವುದು ಯಾವಾಗ? ವಿವಾಹ ಸಂಸ್ಕಾರವಾದ ಬಳಿಕ. ಹೌದು. ವೈದಿಕವಾದ ಪ್ರಕ್ರಿಯೆಯಲ್ಲಿ ತೊಡಗಬೇಕು ಅಂತ ಆದ್ರೆ ಅವನಿಗೆ ಸತಿ ಬೇಕು ಅಂತ ಇರುವುದು. ಸರಿ. ಈಗ ಲೋಕದಲ್ಲಿ ಒಂದು ಅರ್ಧನಾರೀಶ್ವರ ತತ್ವ ಅಂತ ಉಂಟು. ನನ್ನನ್ನೊಂದು ಪಾರ್ವತಿ ಅಂತ ತಿಳಿದ್ರೆ ಯಬಾ ಪಾರ್ವತಿ ಅವಸ್ಥೆ ನಿಮ್ಮ ಈಶ್ವರನಿಗಿಂತ ಆದೀತು. ಮುಕ್ಕಣ್ಣು
ನಿಮ್ಮನ್ನು ಈಶ್ವರ ಅಂತ ನಾನು ಮೇಲೆ ಇಟ್ಟದ್ದು. ನನ್ನನ್ನು ಮೇಲೆ ಇಲ್ಬೇಡ, ನಾನು ಉದ್ದ ಇದ್ದೇನೆ. ಬೇಗ ಸಿಡಿಲು ಬಡೀತದೆ. ಅದು ನಿನಗೆ ನಷ್ಟ. ನನ್ನ ನಷ್ಟವನ್ನು ನೀವು ಲೆಕ್ಕ ಹಾಕ್ಬೇಡಿ. ಹಾ. ಹಾಗಲ್ಲ ಹೇಳಿದ್ದು. ಮತ್ತೆ ನಾನು ನಿಮಗೆ ದೇಹಾರ್ಧ ಶರೀರಿನಿ, ಹಾ. ನಿಮ್ಮ ಸತಿ ನಾನು, ಹಾ. ನಿಮ್ಮ ಧರ್ಮಪತ್ನಿ ನಾನು. ಹಾ. ಶಾಸ್ತ್ರೀಯವಾಗಿ ನನ್ನಲ್ಲಿ ಯಾವ ಕಾರಣಕ್ಕೂ ನಿಮ್ಮಿಂದ ನಾನು ಬೇರೆ ಅಲ್ಲ. ಹಾ. ಹಾಗಿರುವಾಗ ಹಾ. ನನ್ನಲ್ಲಿ ನೀವು ಹೇಳಲೇಬೇಕು. ಈಗ ಇಷ್ಟರವರೆಗೆ ಯಾವುದನ್ನಾದ್ರೂ ನಾನು ಮುಚ್ಚಿಟ್ಟಿದ್ದೇನಾ? ಮುಚ್ಚಿಡ್ಲಿಲ್ಲ. ಯಾಕೆ ಮುಚ್ಚಿಡ್ಲಿಲ್ಲ? ಗೊತ್ತಿಲ್ಲ. ನನ್ನ ದೇಹದ ಅರ್ಧ ಭಾಗ ನೀನು ಎನ್ನುವ ಕಾರಣಕ್ಕೆ. ಹೌದು. ಇದನ್ನು ನಾನು ಮುಚ್ಚಿಡ್ತಾ ಇದ್ದೇನೆ. ಯಾಕೆ? ಯಾಕೆ? ಗುರುಗಳು ಹೇಳಿದ್ದಾರೆ ಮತ್ತೊಬ್ಬರಿಗೆ ಹೇಳಬಾರ್ದು ಅಂತ. ನನಗೆ ಹೇಳ್ಬೇಕು ಅಂತ ಹೇಳ್ತಾ ಇರುವುದಲ್ವಾ? ಹೇಳುವುದಕ್ಕ ಆಗುವುದಿಲ್ಲ. ನನಗೆ ಹೇಳ್ಬೇಕು ಅಂತ ಹೇಳುವುದಲ್ವಾ? ನಾನು ಈಗ ಗಂಡ ಸಾಯ್ತಾನೆ ಅಂತ ಗೊತ್ತಿದ್ರು ಕೇಳಬೇಕು ಅಂತ ಏನು? ನನಗೆ ನೀವು ಸತ್ರು ಅಡ್ಡಿಲ್ಲ. ಹಠಮಾರಿಯಲ್ಲಿ ಪತಿಮೃತಿಗೆ ಅಣಿಸದೆ ಕೊಟ್ಟುಕಿದೆ ವಾಂಚಿದದಿ ಪಟುತನು ತೋರದೆ ತೊಲಗಿ ಬುರದು ದಿಟವೀಗಲೇ ಹರದಿ. ಹೇಳಿ, ನೀವು ಹೇಳಿದ ಮತ್ತೆ ಬಾಯಿ ಹೇಳಿ ಬಿಟ್ಟು. ಅಂತ. ಹೇಳಿ. ಬಾಯಿ ನೀವು ಬಿಟ್ಟು. ಹೇಳಿದ ಯೋಗ್ಯ ನೋಡ್ತೇನೆ. ಬಾಯಿ ಬಿಟ್ಟು. ಹಾ. ಒಂದು ಉಸಿರು ಹೊರಗೆ ಬಂತು ಅಂತಾದ್ರೆ ಹಾ. ಬಾಯಲ್ಲಿರುವ ಹಲ್ಲೆಲ್ಲ ನೆಲದ ಮೇಲೆ ಇದ್ದಿತ್ತು. ಎಷ್ಟು ಸಲ ಉದುರಿಸಿದ್ದೀರಿ? ಇಷ್ಟರವರೆಗೆ ಉದುರಿಸಲಿಲ್ಲ. ಯಾಕೆ ಗೊತ್ತುಂಟ? ಯಾಕೆ? ಬೆಳೆದ ಮಕ್ಕಳು ಮನೆಯಲ್ಲಿರುವಾಗ ಗಂಡ ಹೆಂಡತಿ ಜಗಳ ಮಾಡಿದ್ರೆ ಹಾ. ಮಕ್ಕಳ ಮನಸ್ಸಿನಲ್ಲಿ ವಿರೋಧ ಪರಿಣಾಮವನ್ನು ಬೀರ್ತದೆ ಎನ್ನುವ ಕಾರಣಕ್ಕೆ. ಏನೂ ಇಲ್ಲ. ಮತ್ತೆ? ನನ್ನಂತ ಒಂದು ಪಾಪದ ಹೆಂಗಸು ಸಿಕ್ಕಿದ ಕಾರಣ ಸಂಸಾರ ನಡೀತದೆ. ಹಾ. ಅಲ್ಲದೆ ಇದ್ರೆ ಬದುಕು ಏನಾಗ್ತಾ ಇತ್ತು? ಇಲ್ಲಿ ಬಾ. ಹಾ. ನೀನು ಏನು? ನಾನು ಪಾಪದ ಹೆಂಗಸು. ಸರಿ, ನಾನು ಒಪ್ಪಿಕೊಳ್ತೇನೆ. ಆದ್ರೆ ಒಂದು ಷರತ್ತು. ಇದರಲ್ಲಿ ಈ ಸಭೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಎನ್ನುವುದು ಬೇಡ. ಇದ್ದಷ್ಟು ಮಂದಿಯಲ್ಲಿ ಮೆಲ್ಲ ಗುಟ್ಟಿನಲ್ಲಿ ಕೇಳು, ನಾನು ಪಾಪದವಳ ಅಂತ. ಅವರೆಲ್ಲ ಒಪ್ಪಿಕೊಂಡ್ರೆ ಖಂಡಿತ ನಾನು ಒಪ್ಪಿಕೊಳ್ತೇನೆ. ನಿಮ್ಮ ಹೆಂಡತಿಗೆ ಎಲ್ಲ ಪ್ರಶಸ್ತಿ ಪತ್ರ ಊರಿನವರು ಕೊಡ್ಲಿಕ್ಕೆ ಅಲ್ಲ, ನೀವು ಕೊಡ್ಲಿಕ್ಕ? ಊರಿನವರು ಕೊಡ್ಲಿಕ್ಕೆ ಅಲ್ಲ. ಮತ್ತೆ ನೀನು ಏನು ಅಂತ ಹೇಳುದೆ? ಏನು ಅಂತ? ನಿನಗೆ ಒಂದು ಸ್ವಲ್ಪ ಆದ್ರೂ ಸಂಸ್ಕಾರ ಉಂಟ? ಏನು ಸಂಸ್ಕಾರ? ಗಂಡನಾದವನನ್ನು ಒಂದು ಹಾಗೆ ಹೇಳುವ ಕ್ರಮ ಉಂಟ? ಏನು ಕ್ರಮ ಇಲ್ಲದೆ? ನೀನು ಪಾಪ ಅಲ್ಲ, ನೀನು ಪಾಪಿ. ನೀವು ಪಾಪಿ. ನನಗೆ ನೀವು ಗೊತ್ತಿಲ್ಲ ಅಂತ ಭಾವಿಸಬೇಡಿ. ಯಾವುದು? ನನಗೂ ಗೊತ್ತಾಯ್ತು. ಯಾವುದು? ಇವರು ನಗೆಯಾಡುವುದು ಹಾ. ಇರುವೆಯ ಪ್ರಕರಣಕ್ಕೂ ಅಲ್ಲ, ಹಾ. ಅಥವಾ ಬೇರೆ ಯಾವ ಪ್ರಕರಣಕ್ಕೂ ಅಲ್ಲ. ಮತ್ತೆ? ಇವತ್ತು ಓಲಗದಲ್ಲಿ ಕುಳಿತಿದ್ರ ಹಾ. ಯಾರೋ ಒಬ್ಬಳು ಚಂದದವಳು ಬಂದಿದ್ದಾಳೆ. ಹಾ. ಅವಳನ್ನು ನೆನಪು ಮಾಡಿಕೊಂಡು ಇಲ್ಲಿ ನಗೆಯಾಡುವುದು. ಹೌದಲ್ವಾ? ನೀನು ಆಯ್ತಲ್ಲ. ಏನು? ಸದಾಶಿವನಿಗೆ ಅದೇ ಧ್ಯಾನ ಅಂತ ಹೇಳಿದಾಗೆ ಹಾ. ಇವಳಿಗೆ ಕಡೆಗೆ ಅದೇ ಅನುಮಾನ. ಹಾ. ನಾಳೆಯಿಂದ ಒಂದು ಕೆಲಸ ಮಾಡು. ಏನು? ನನಗೆ ಸೇವೆಗೆ ಚಾಮರ ಬೀಸುವುದಕ್ಕೆ ಆ ಸಖಿ ಸಮೂಹ ಬೇಡ. ಮತ್ತೆ? ಅವರನ್ನೆಲ್ಲ ಕೆಲಸದಿಂದ ತೆಗೆದಾಕು, ಗಂಡಸರನ್ನು ನೇಮಿಸು. ನಿನ್ನೊಂದು ಆತ್ಮಕ್ಕೆ ಶಾಂತಿ ಸಿಗಲಿ. ಎಲ್ಲ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ಯಾವುದು? ಆ ಚಾಮರ ಬೀಸುವವಳನ್ನು ಕೆಲಸದಿಂದ ತೆಗೆದ್ರೆ ಹಾ. ಅವಳನ್ನು ಅಂತಃಪುರಕ್ಕೆ ಬೇಗ ಕರ್ಕೊಂಡು ಬರ್ಬೋದಲ್ಲ. ನಿಮ್ಮ ಬುದ್ಧಿಯೇ. ನೀನು ಸುಮ್ಮನೆ ಗೊತ್ತಿಲ್ಲದೆ ಏನಾದ್ರೂ ಮಾತಾಡಬಾರ್ದು ಮಂದಾಕಿನಿ. ಎಲ್ಲ ಗೊತ್ತುಂಟು. ಯಾವುದು? ಗಂಡು ಸಂತಾನದ ಬುದ್ಧಿಯೇ ಇಷ್ಟು. ಇಲ್ಕ, ನನಗೆ ಏನು ಬೇಕಾದ್ರೂ ಹೇಳು. ಹಾ. ಗಂಡು ಸಂತಾನದ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡ. ಮತ್ತೇನು? ಹಾ? ಏನು ಮಾತಾಡ್ರೆ? ಗಂಡು ಸಂತಾನ ಯಾರು ಗಡಿಬಿಡಿ ಮಾಡಬೇಡಿ. ಗಂಡಸರು ಯಾರು ಅನಾಹುತಕ್ಕೆ ಆಸ್ಪದ ಮಾಡಬೇಡಿ. ಅಯ್ಯೋ, ಮನ ಮಾಡಬೇಡಿ. ಹಾ. ನಿಮ್ಮ ಪ್ರತಿನಿಧಿಯಾಗಿ ಅವಳ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಉತ್ತರ ಸರಿ ಅನ್ನಿಸಿದ್ರೆ ಕರತಾಡನವನ್ನು ಮಾಡಿ. ಏನು ಹಾ? ಏನು ನೀವು ಉತ್ತರ ಕೊಡುದೇನು? ಎಂತದು? ಗಂಡು ಸಂತಾನದ ಬುದ್ಧಿಯೇ ಇಷ್ಟು. ಯಾವುದು ಬುದ್ಧಿ? ಮತ್ತೆ ಯಾವುದು? ನೀವು ಹಾ. ಎಂದಾದ್ರೂ ಕೂಡ ಹೆಂಡತಿಯನ್ನು ಸರಿಯಾಗಿ ನಡೆಸಿಕೊಂಡಿದ್ದೀರಾ? ಯಾವುದು? ಇವತ್ತೇ ಗೊತ್ತಾಯ್ತಲ್ಲ. ಹಾ. ಅಂತಃಪುರಕ್ಕೆ ಸಖಿಯನ್ನು ಕರೆಸಿಕೊಡ್ತೇನೆ ಅನ್ನುವ ಹಾಗೆ. ಹಾ. ಇದಕ್ಕಿಂತ ಬೇರೆ ಬೇಕಾ ಅಂತ ಕೇಳುವುದು? ನಿಮ್ಮ ಹೆಂಗಸರ ಜಾತಿ ಸ್ವಭಾವ ಏನು ಅಂತ ನಾನು ಹೇಳ್ತಾನೆ. ಬೇಡ. ಎಂತದು ಬೇಡ? ಹೆಂಗಸರ ಸುದ್ದಿ ಬೇಡ ನಿಮಗೆ. ಎಂತದು ಹೆಂಗಸರ ಸುದ್ದಿ? ಹೆಂಗಸರೇ, ಓ? ನೀವ್ ಯಾರು ಗಡಿಬಿಡಿ ಆಗ್ಬೇಡಿ ಆಯ್ತಾ? ಯಾರಾದ್ರೂ ಇದ್ದಾರಾ? ನಾನು ಮಾತಾಡ್ತೇನೆ. ಹಾ? ಇದ್ದವರು ಮಾತಾಡ್ತಾರೆ. ನಾನು ಹೇಳ್ತೇನೆ. ಹಾ. ಗಂಡನಾದವನ ಮುಂದೆ ತನ್ನ ಮಾತು ನಡೆಯುವುದಿಲ್ಲ, ಗಂಡನಾದವ ತಾನು ಹೇಳಿದ್ದನ್ನು ಕೇಳುವುದಿಲ್ಲ ಅನ್ನುವುದು ಹೆಂಡತಿ ಆದವಳಿಗೆ ಗೊತ್ತಾಯಿತು ಅಂತಾದ್ರೆ ಆದ್ರೆ? ಅವಳು ಪ್ರಯೋಗಿಸುವ ಬ್ರಹ್ಮಾಸ್ತ್ರ ಯಾವುದು ಗೊತ್ತುಂಟ? ಯಾವುದು? ಗಂಡನ ಜೊತೆಯಲ್ಲಿ ಬೇರೆ ಹೆಣ್ಣನ್ನು ಕಟ್ಟಿಕೊಡುವುದು. ನೀನು ಈಗ ಮಾಡಿದ ಹಾಗೆ. ಏನು ಇಲ್ಲದನ್ನು- ಇದು ಹೆಂಗಸರ ಜಾತಿ ಸ್ವಭಾವ. ಏನು ಹೌದಲ್ವಾ? ಏನು ಮತ್ತೆ? ಏನು ಏನು ಇಲ್ಲದನ್ನು ನೋಡು, ಅಭಿಮಾನಿ ವರ್ಗ. ಅಯ್ಯಯ್ಯೋ, ಅದೇನು ಬೇಡ, ಎಂತದು? ಏನು ಬೇಡ. ನಾನು ಹೇಳ್ತೇನೆ, ಹಾ. ನೀವು ನಿಮ್ಮದನ್ನೇ ಹೇಳಬೇಡಿ. ಮತ್ತೆ? ಗಂಡು ಸಂತಾನದ್ದು ಹೇಳ್ತೇನೆ ನಾನು. ಯಾವುದು? ಮದುವೆಯಾಗಿ ಹಾ. ಒಂದು ಮಗುವಾಗಿ ಹಾ. ಆ ಮಗುವನ್ನು ಆ ತಾಯಿ ಪಾಪ ಕಂಕುಳಡಿಯಲ್ಲಿ ಇಟ್ಟುಕೊಂಡು ಹೋಗುವಾಗ ಹಾ. ಗಂಡನ ಜೊತೆಯಾಗಿ ಹೋಗುವುದು. ಹಾ. ಪಕ್ಕದಲ್ಲಿ ಒಂದು ಚಂದದ ಹುಡುಗಿ ಬರ್ಲಿಕ್ಕೆ ಗೊತ್ತಿಲ್ಲ. ಹಾ. ಇದು ನಿಮ್ಮ ಗಂಡಸರ ಬುದ್ಧಿ. ನೋಡಿ ನೋಡಿ, ಈಗ ನೋಡಿ ನನ್ನ ಅಭಿಮಾನಿಗಳು. ಹೌದು ಹೌದು, ನಾವು ಹೌದಾದ್ದನ್ನು ಒಪ್ಪಿಕೊಳ್ತೇವೆ. ನಾವು ನೋಡಿದ್ದೇವೆ. ಯಾಕೆ ನೋಡಿದ್ದೇವೆ? ಯಾಕೆ ನೋಡಿದ್ದೀರಿ? ಬ್ರಹ್ಮದೇವರು ನಮಗೆ ಕಣ್ಣು ಕೊಟ್ಟದ್ದು ಯಾಕೆ? ಯಾಕೆ? ಪ್ರಪಂಚದಲ್ಲಿರುವ ಸೌಂದರ್ಯವನ್ನು ನೋಡುವುದಕ್ಕೆ. ಹಾ ಹಾ ಹಾ. ಹಾಗಾಗಿ ಹಾ. ಮನೆಯಲ್ಲಿರುವುದು ಮೊದಲು ಚಂದ ಇತ್ತು, ಈಗ ಸ್ವಲ್ಪ ಹಳತ್ತಾಗಿದೆ. ಆದ್ರಿಂದ ಪ್ರಪಂಚದ ಹೊಸತನ್ನು ನೋಡ್ತೇವೆ ಅಂತ ನೋಡುವುದು ಅಷ್ಟೇ. ಹೌದಲ್ವಾ? ಮತ್ತೆ ನಿಮಗೆ ಅಭಿಮಾನಿಗಳು ಅಭಿಮಾನಿಗಳಲ್ಲ, ನೀವು ಮದುವೆ ಆಗ್ಲಿಕ್ಕೆ ಬರುವಾಗ ಹಾ. ನಾನವತ್ತು ತಂದು ನಿಮ್ಮ ಮುಂಭಾಗದಲ್ಲಿ ಬೇಕಾದ ಫಲವಸ್ತನ್ನು ಇಡುವಾಗ ಹಾ. ನನ್ನ ಮುಖವನ್ನೇ ನೋಡಿದ್ಯಾಕೆ? ನಾನು ನಿಜವಾಗಿ ನಿನ್ನನ್ನು ನೋಡ್ಲಿಕ್ಕೆ ಬಂದದ್ದಲ್ಲ, ಮತ್ತೆ ನಿನ್ನ ತಂಗಿಯನ್ನು ನೋಡ್ಲಿಕ್ಕೆ ಬಂದದ್ದು. ನೀನು ಎದುರುಗಡೆ ತಟ್ಟೆ ಹಿಡ್ಕೊಂಡು ಬಂದಿ, ಮತ್ತೆ ಎಂತ ಸಾಯುದು?
ನಾನೀಗೂ ನಾಯಿ ಹಸಿದಿತ್ತು ರೊಟ್ಟಿ ಉಳಿದಿತ್ತು ಅಂತ ಹೇಳಿದ ಹಾಗೆ ಆದದ್ದು ಆಚೆ. ಆದ್ರೆ ಹಸಿವಾದದ್ದು ನಾಯಿಗೆ ಅಲ್ವಾ? ಹೌದೌದೌದು, ತೊಂದ್ರೆ ಇಲ್ಲ. ಹಳಸಿದ್ದದ್ದು ರೊಟ್ಟಿ ಅಲ್ಲ, ರೊಟ್ಟಿ ಹಲಸಿದ್ರು ತೊಂದ್ರೆ ಇಲ್ಲ. ಅದೇ ಅದೇ ಅದೇ. ನಾನು ಹುಡುಕಿ ಬಂದದ್ದಲ್ವಾ? ಈಗ ನಾಯಿ ಹುಡುಕಿಕೊಂಡೇ ಬಂದದ್ದು, ರೊಟ್ಟಿಯು ಹಳಸಿತ್ತು ಅಂತ. ಬಿಡಿ ಇರ್ಲಿ, ಬಿಡಿ. ಇರ್ಲಿ. ನನ್ನ ಅಪ್ಪನಾಗಿ ಅವರ ಮಾತಿಗೆ ಬೇಕಾಗಿ ನಾನು ಮದುವೆ ಆಗಿದ್ದೇನೆ. ಹೌದಾ? ಇಲ್ಲದೆ ಇದ್ರೆ ನಾನು ಯಾರನ್ನು ಮದುವೆ ಆಗ್ತಿದ್ದೆ? ಯಾರನ್ನು ಮದುವೆ ಆದ್ರು ಈ ರೀತಿಯ ವಾತಾವರಣ ನಿನಗೆ ಸೃಷ್ಟಿ ಆಗ್ತಾ ಇರ್ಲಿಲ್ಲ. ನಾನಾದ್ರಿಂದ ನಿನ್ನ ಬೈಗುಳವನ್ನು ಕೇಳ್ತಾ ಇದ್ದೇನೆ. ಬೇರೆ ಯಾರೇ ಆಗ್ತಿದ್ರು ನಿನ್ನ ಬಾಯಲ್ಲಿರುವ ಹಲ್ಲೆಲ್ಲ ಇಷ್ಟೊತ್ತಿಗೆ ಈ ನೆಲದ ಮೇಲೆ ಇರ್ತಿತ್ತು. ಪ್ರಸಂಗ ಗೊತ್ತಿಲ್ಲದೆ ಏನಾದ್ರೂ ಮಾತಾಡ್ತಾಳೆ. ಯಾರಲ್ಲಿ ಮಾತಾಡುದು ನೀನು? ನೋಡು ನೋಡು, ನಿನ್ನ ಮಂದಾಕಿನಿ ಬದಲಾಗುವುದನ್ನು. ಇದು ಪ್ರಸಂಗ ಯಾವುದು? ನೀವು ನನಗೆ ಆಪ್ತ ಮಿತ್ರ, ನೀವು ಹೇಳಬೇಕಾದವರೇ. ಇವಳದ್ದೆಂತದು? ಮಂದವಲ್ಲಿ, ಮಂದವಲ್ಲಿ ಅಲ್ಲ ನಿಮ್ಮದು. ಗಂಡನ ಮುಂದೆ ಏನು ಅಂತ ಭಾವಿಸಿದ್ದೀರಿ? ನಾನೇನು ಬೀದಿಯಲ್ಲಿ ನಿಂತು ಎಲ್ಲೆಲ್ಲೋ ಮಾತಾಡುವುದಲ್ಲ. ನಾನು ನನ್ನ ಮನೆಯಲ್ಲಿ ನಿಂತು ಮಾತಾಡುವುದು, ನನ್ನ ಸ್ವಂತ ಮನೆಯಲ್ಲಿ ನಿಂತು ಮಾತಾಡುವುದು. ನಿನ್ನ ಮನೆ ಅಂಬಜಕಾಯಿ, ನನ್ನ ಮನೆ ಇದು. ನಾನು ನಿನ್ನ ಕುತ್ತಿಗೆಗೆ 3 ಗಂಟು ಬಿಗಿದ ಕಾರಣ ಇದು ನಿನ್ನ ಮನೆ. ಇಲ್ಲದಿದ್ರೆ 3 ದಾರಿ ಸೇರುವಲ್ಲಿ ಅಮ್ಮ ತಾಯೇ ಏನೂ ಇಲ್ಲ. ನನ್ನಪ್ಪ ಮದುವೆ ಮಾಡಿ ಕೊಡುವಾಗಲೇ ಹೇಳಿದ್ದಾರೆ, ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಮಗಳೇ, ಇನ್ನು ನಿನಗೆ ಈ ಮನೆಯಲ್ಲ, ನಿನಗಿನ್ನು ಆ ಮನೆ ಅಂತ ಹೇಳಿದ್ದಾರೆ. ಇದು ನನ್ನ ಮನೆ. ನೀನು ವೈಕುಂಠ ಲೋಕದ ತತ್ವವನ್ನೆಲ್ಲ ಇಲ್ಲಿಗೆ ತರಬೇಡ. ನನ್ನ ಮನೆ ಇದು. ನಿನ್ನ ಮನೆ ಅಂತತ್ತು ಎಂತದು? ನನ್ನ ಹೆಂಡತಿಯಾದ ಕಾರಣ ನಿನ್ನ ಮನೆ. ಈಗ ಹೆಂಡತಿಯಾದವಳಿಗೆ ಗಂಡನ ಮನೆ ತನ್ನ ಮನೆ ಹೌದು. ಯಾರಿಗೆ ಯಾರಿಗೆ ಗಂಡ ಹೆಂಡತಿ ಅನಿಸಲ್ಪಡುವುದು ಹೇಗೆ? ಯಾವಾಗ? ಮದುವೆ ಎನ್ನುವಂತಹ ಸಂಸ್ಕಾರ ಆದಾಗಲೂ ಅಲ್ಲ, ಅಥವಾ ಮನಸ್ಸು ಒಂದಾದಾಗಲೂ ಅಲ್ಲ, ಅಥವಾ ದೇಹ ಒಂದಾದಾಗಲೂ ಅಲ್ಲ. ತ್ರಿಕರಣ ಪೂರ್ವಕವಾಗಿ ಕಾಯೇನ ವಾಚಾ ಮನಸ, ಅವನನ್ನು ಅವಳು, ಅವಳನ್ನು ಅವನು ಸೇವಿಸಿದಾಗ ಮಾತ್ರ ಗಂಡ ಹೆಂಡತಿ ಅನ್ನಿಸಲ್ಪಡುವುದು. ಅಂತವಳಿಗೆ ಮಾತ್ರ ತನ್ನ ಮನೆ, ಗಂಡನ ಮನೆಯೇ ತನ್ನ ಮನೆ. ಮತ್ತೆ ನಿನ್ನ ಹಾಗೆ ನಾಲಿಗೆ ಎಳೆಯುವವಳಿಗಲ್ಲ. ಏನು ಬೇಡ. ನೀವು ಶಾಸ್ತ್ರ ಹೇಳುವಾಗ ನೀವು ಹೇಳಿದ್ದೆ ಮಾತ್ರ ಶಾಸ್ತ್ರ ಅಲ್ಲ. ಮತ್ತೆ ನನಗೂ ಗೊತ್ತುಂಟು. ಯಾವುದು? ಕರಣೇಶು ಮಂತ್ರಿ ಅಂತ ಉಂಟು. ಯಾಕೆ ನೀವು ಕೇಳುವುದಿಲ್ಲ? ಕರಣೇಶು ಮಂತ್ರಿ ಅಂತ ಇರ್ಲಿ, ನನಗೆ ಒಂದು ಕಿವಿ ಕೇಳುವುದಿಲ್ಲ. ಹೋಗ್ಲಿ, ಕೇಳುವುದಿಲ್ಲ ಅಷ್ಟೇ ಅಲ್ವಾ? ಅಷ್ಟೇ ಅಲ್ವಾ? ಅಷ್ಟೇ. ನೀವು ಹಾಗೆಲ್ಲ ಯೋಚನೆ ಮಾಡಬೇಡಿ. ಯಾವುದು? ನನಗೆ ಮನೆಯೇ ಇಲ್ಲ ಅಂತ ಭಾವಿಸಬೇಡಿ. ಎಲ್ಲಿ ನಿನ್ನ ಅಪ್ಪನ ಮನೆ ಉಂಟು? ನನಗೂ ಮನೆ ಉಂಟು. ನನ್ನ ಮಗಳು ಕೈಕೆ ಸಾಕೀತ ಸಾಮ್ರಾಜ್ಯ ಇದ್ದಾಳೆ, ಅಲ್ಲಿ ಹೋದಿರು ನಾನು. ನನ್ನ ಮಗಳು ಕೈಕೆ ಸಾಕೀತ ಸಾಮ್ರಾಜ್ಯ ಇದ್ದಾಳೆ. ನನ್ನನ್ನು ಮದುವೆ ಆಗುವಾಗ ನಿನ್ನ ಮಗಳನ್ನು ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಬಂದದ್ದ? 9 ತಿಂಗಳು ಹೊತ್ತಿದ್ದೇನೆ ಅಪ್ಪ. ನಾನು 10ನೇ ತಿಂಗಳಿಗೆ ಹೆತ್ತಿದ್ದೇನೆ. ಕಾರಣ ನಾನು ಅಂತ ಹೇಳಿದ್ದು. ಹೆತ್ತ ನೋವಿಗಾಗಿ ಕಹಿಯ ಕಷಾಯ ಕುಡಿದಿದ್ದೇನೆ, ಲೇಹ ತಿಂದಿದ್ದೇನೆ, ಗೊತ್ತುಂಟಾ? ನಾನು ಕೂಡ ಸುಮ್ಮನೆ ಇರ್ಲಿಲ್ಲ. ಏನ್ ಮಾಡಿದ್ದೆ? ಕಷಾಯ ಕುದಿಸಿದ್ದೇನೆ, ಲೇಹ ಹರಿದಿದ್ದೇನೆ, ಗೊತ್ತುಂಟಾ? ನೀವು ಲೇಹ ಹರಿದು ಕೊಡುವಾಗ ಇವಳು ಸತ್ರೆ ಸಾಯಿಲಿ ಅಂತಲೇ ಕೊಟ್ಟದ್ದು ಅಂತಲೂ ಗೊತ್ತುಂಟು. ಆದ್ರೂ ಸಾಯಿಲಿಲ್ಲಲ್ಲ. ನಾನು ಸಾಯ್ಬೇಕು ಅಂತ ಇತ್ತ? ಇಷ್ಟು ನಾಲಿಗೆ ಹೇಳಿಕ್ಕಿಂತ ಗೊತ್ತಿರ್ತಿದ್ರೆ ಆಗ್ಲೇ ಸ್ವಲ್ಪ ಸುಣ್ಣದ ನೀರು ಮಿಶ್ರ ಮಾಡ್ತಿದ್ದೆ. ಓ ದೇವ್ರೆ, ಏನು ಆಯ್ತಲ್ಲ. ಇನ್ನು ಅರಮನೆಯಲ್ಲಿ ನೆಮ್ಮದಿಯಲ್ಲಿ ಮಲಗಲಿಕ್ಕೆ ಗೊತ್ತಿಲ್ಲ. ರಾತ್ರಿ ಹೊತ್ತಿನಲ್ಲಿ ಕಲ್ಲು ಹೊತ್ತಾಕಿ ಕೊಲ್ಲುವ ಜನ. ಆ ಬಗ್ಗೆ ಗಂಡಸರ ಬಗ್ಗೆ ನೀನು ಯಾವತ್ತೂ ಆ ಕಲ್ಪನೆಯನ್ನು ಇಟ್ಟುಕೊಳ್ಬೇಡ. ತ್ಯಾಗಿಗಳು ಯಾರು ಅಂತ ಕೇಳಿದ್ರೆ ಗಂಡಸರು. ಒಳ್ಳೆಯ ಮನೋಭಾವನೆ ಉಳ್ಳವರು ಯಾರು ಅಂತ ಕೇಳಿದ್ರೆ ಗಂಡಸರು. ನಾನೊಂದು ಹುಡುಗಿಯನ್ನು ಪ್ರೀತಿಸಿದೆ ಅಂತ ಆದ್ರೆ, ಆ ಹುಡುಗಿಗೆ ಮತ್ತೊಬ್ಬಳ ಜೊತೆಯಲ್ಲಿ ಮದುವೆ ನಿಶ್ಚಯ ಆಯ್ತು ಅಂತ ಆದ್ರೆ, ಹುಡುಗಿಯನ್ನು ಬಿಟ್ಟು ಕೊಡುವಂತಹ ತ್ಯಾಗಶೀಲರಿರುವುದು ಗಂಡಸರು. ಗೊತ್ತುಂಟಾ? ಅಂತಹ ಮನಸ್ಸುಳ್ಳವರು ಗಂಡಸರನ್ನು ಕೊಲ್ಲಿಸುವುದು. ಮತ್ತೆ ನೀವು ನಿಮ್ಮ ಹೆಣ್ಣು ಮಕ್ಕಳ ಜಾತಿ ಸ್ವಭಾವ ನಾನೇ ಹೇಳ್ತೇನೆ. ಏನು? ಗಂಡನ ಜೊತೆಯಲ್ಲೇ ಇದ್ದು ಗಂಡನ ಅನ್ನವನ್ನೇ ತಿಂದು ಗಂಡನಿಗೆ ಬೇಕಾದ ಹಾಗೆ ವ್ಯವಹರಿಸಿ, ಓನಲ್ಲ ನೀನಲ್ಲ ಅಂತ ಹೇಳಿ ಗಂಡನಿಗೆ ಸ್ವಲ್ಪವೇ ವಿಷ ಕೊಟ್ಟು ಕೊಲೆ ಮಾಡುವುದು ನಿನ್ನಂತ ಹೆಂಡತಿಯರು. ಏನು ಇಲ್ಲ, ಎಲ್ಲೋ ಏನೋ ಹೇಗೋ ಆದ ಪ್ರಕರಣ ಹೇಳಬೇಡಿ. ಮತ್ತೆ ನಮಗೂ ಗೊತ್ತುಂಟು. ಯಾವುದು? ಮುಗ್ಧ ಹೆಣ್ಣು ಮಕ್ಕಳು ಸಿಕ್ಕಿದ್ರು ಅಂತಾದ್ರೆ ಅವರಲ್ಲಿ ಪ್ರೀತಿಯ ನಾಟಕ ಮಾಡಿ ಆ ಮಕ್ಕಳನ್ನು ಎಲ್ಲಿಗೋ ಕರ್ಕೊಂಡು ಹೋಗಿ ಕಡೆಗೆ ಆ ಹೆಣ್ಣು ಮಕ್ಕಳು 52-62 ತುಂಡುಗಳಾಗಿ ಸಿಕ್ಕಿದ ಪ್ರಕರಣ ಎಷ್ಟಿಲ್ಲ ಲೋಕದಲ್ಲಿ. ನಿಮಗೆ ಪ್ರೀತಿ ಮಾಡುವಾಗ ಜಾತಿ ನೋಡ್ಲಿಕ್ಕೆ ಸಂಕಟವ. ನಿಮ್ಮನ್ನು 62 ಅಲ್ಲ 600 ತುಂಡು ಮಾಡಬೇಕು ನಿಮ್ಮನ್ನು. ಏನು ಅಶ್ವಪತಿ ಪ್ರೀತಿಯಲ್ಲಿ ಅಂತ ದಯವಿಟ್ಟು ಹಾಗೆ ತಿಳ್ಕೊಳ್ಬೇಡಿ ಸ್ವಾಮಿ. ನಿಮ್ಮನ್ನು ಯಾರಾದ್ರೂ ಕರೀತಿದ್ರೆ ಈಗಲೇ ನಿಯಂತ್ರಿಸಿ.
ಯಾಕಂದ್ರೆ ಹೆಂಡತಿಯಾದವಳು ಗಂಡನ ಹೆಸರನ್ನು ಕರೀತಾಳೆ ಅಂತ ಆದರೆ ಅದು ಪ್ರೀತಿ ಅಂತ ಭಾವಿಸಿ ಮೂಢನಾದಂತಹ ಒಬ್ಬ ವ್ಯಕ್ತಿಯಾಗಿ ನಾನು ಹೇಳ್ತಾ ಇದ್ದೇನೆ. ಗಂಡನಾದವನನ್ನು ಏಕವಚನದಿಂದ ಹೆಂಡತಿ ಕರೆಯುವುದು ಯಾಕೆ ಅಂತ ಹೇಳಿದ್ರೆ ಬೈಯುವುದಕ್ಕೆ ಅನುಕೂಲ ಆಗಲಿ ಅಂತ. ಏನು ಇಲ್ಲ, ಏನು ಏನ್ ಮಾಡ್ತೀರಿ? ನಾಡಿ ನನ್ನ ಮನೆಯಲ್ಲಿ ನಿಂತ್ರೆ ಜಾಗ್ರತೆ. ಏನ್ ಮಾಡ್ತೀರಿ? ಎಡದ ಕಾಲಿನಲ್ಲಿ ಮೆಟ್ಟುತ್ತೇನೆ ನಿನಗೆ. ನನಗೆ ಮೆಟ್ಟಿದ್ರೆ ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತೀರಿ. ನನಗೆ ಬೆರಳು ತೋರಿಸಿದ್ರೆ ಬರುವ ಜನ್ಮದಲ್ಲಿ ಎಮ್ಮೆ ಆಗ್ತಿ. ನಾನು ಎಮ್ಮೆ ಆದ್ರೂ ಅಡ್ಡಿಲ್ಲ, ನಿಮ್ಮಂತ ಹಂದಿಯೊಟ್ಟಿಗೆ ಸಂಸಾರ ಮಾಡುವುದಿಲ್ಲ. ಮೃಗದ ಹಾಗೆ ಮಾಡುದು ಯಾಕೆ? ನನ್ನ ಒಳಗಿರುವ ಮೃಗವನ್ನು ಕೆಳಕಬೇಡ ಮಂದಾಕಿನಿ. ನಿಮ್ಮನ್ನು ಮನುಷ್ಯ ಅಂತ ಯಾರು ಹೇಳಿದ್ದು? ಹೌದು ಅಲ್ವಾ? ಹೌದು. ಏನು ಏನು ನನ್ನನ್ನು ಪ್ರಾಣಿ ಅಂತ ಹೇಳ್ತೀವಿ. ನದಿ ಏನು? ನದಿ ನನಗೆ ನೀವು- ನಾನು ಬಂದದ್ದು. ಅಯ್ಯಯ್ಯೋ, 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 ಅಯ್ಯಯ್ಯೋ. ಛೇ, ಹೀಗಾಗಬಾರ್ದಿತ್ತು. ಒಬ್ಬ ಪರಿಪೂರ್ಣ ಗಂಡು ಸಾಧೆ ಎನ್ನುವಂತಹ ಹೆಮ್ಮೆಯಲ್ಲಿ ನಾನಿದ್ರೆ ನಿಮ್ಮದು ಸಂತಾಪ ಸೂಚಕ. ಹೀಗಾಗಬಾರ್ದಿತ್ತು. ಸರಿ, ನನ್ನ ಬಗ್ಗೆ ಅನುಕಂಪವನ್ನು ತೋರಿದ್ದಕ್ಕೆ ಅನಂತ ಧನ್ಯವಾದಗಳು. ಇದನ್ನು ಸಾಲವನ್ನಾಗಿ ಇಟ್ಟುಕೊಳ್ತೇನೆ. ಅಂದ್ರೆ ಇವತ್ತಲ್ಲದಿದ್ರೆ ಇನ್ನೊಂದು 2 ವರ್ಷ ಕಳೆದಾದ್ರೂ ನಿಮಗೊಂದು ಮದುವೆ ಆಗ್ತದೆ. ಆದ ಮೇಲೆ ನಿಮ್ಮ ಮನೆಯಲ್ಲಿ ಇದಕ್ಕಿಂತ ದೊಡ್ಡ ಸಮಸ್ಯೆ ಬರ್ತದೆ. ಇಲ್ಲ ಇಲ್ಲ, ಬಾರದಿದ್ರೆ ನಾನು ಭರಿಸ್ತೇನೆ, ಬೇರದ್ದು ಹೇಳಿಕೊಟ್ಟಾದ್ರು. ಆಗ ನಿಮಗೂ ನಿಮ್ಮ ಹೆಂಡತಿಗೂ ಜಗಳಾಗಿ ನೀವು ಮನೆಯ ಹೊರಗಡೆ ಹೀಗೆ ನಿಂತಿದ್ದಾಗ ಇದನ್ನು ಬಡ್ಡಿ ಸಮೇತ ತೀರಿಸ್ತೇನೆ. ನಿಲ್ಲಿ ಆಯ್ತು. ಯಾವುದಕ್ಕೂ ಇವತ್ತಿನ ರಾತ್ರಿ ಒಂದು ಕುರ್ತೆ ಹಾಲು ಕುಡಿದು ಕಾಲು ಮೇಲೆ ತಲೆ ಕೆಳಗೆ ಮಾಡಿ ಮಲಗಬೇಕು. ಚಿತ್ರಲೋಚನೆ ಕೈಕೆ